ಮರಿಗಳನ್ನ ಪ್ರೊಟೆಕ್ಟ್ ಮಾಡೋ ವಿಚಾರದಲ್ಲಿ ಆನೆಗಳು ಹುಲಿಗಳು ಬಹಳ ಪ್ರೊಟೆಕ್ಟಿವ್. ಒಬ್ರು ಕಾವಾಡಿಗರು ಮಾವತ್ರ ಹೇಳ್ತಾರೆ, ಸರ್ ನಾವು ನಿದ್ದೆ ಬಂದು ಆನೆಯ ಕಾಲ್ ಕೆಳಗೆ ಮಲಗಿದಾಗ ಅಪ್ಪಿ ತಪ್ಪಿ ಕೂಡ ಅವು ಕಾಲ್ ನಮ್ಮ ಮೇಲೆ ಇಡಲ್ಲ, ಅಚಾನಕ್ ಕೂಡ ಅವು ಇಡೋದಿಲ್ಲ. ಅಷ್ಟು ಭಾವುಕ ಜೀವಿಗಳ ಆನೆಗಳು, ತುಂಬಾ ಸೂಕ್ಷ್ಮ. ಒಂದಾನೊಂದು ಕಾಲದಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ 1 ಲಕ್ಷ ಅಷ್ಟು ಹುಲಿ, ಅದರಲ್ಲಿ 50,000 ನಮ್ಮ ಅಖಂಡ ಭಾರತದಲ್ಲಿ ಬೇಟೆ ಆಗಿರಬಹುದು, ಪೋಚಿಂಗ್ ಆಕ್ಟಿವಿಟಿ. ಪ್ರಾಜೆಕ್ಟ್ ಟೈಗರ್ ಆಗೋ ಹೊತ್ತಿಗೆ 2,000 ಚಿತ್ರ ಬಂದ್ಬಿಟ್ಟಿದೆ. ಹುಲಿಗಳಿಗೆ ರಾಜ ಅಂತ ಇರ್ತಾರ, ಅದೆಲ್ಲ ನಿಜ. ಹುಲಿ ಆಕ್ಚುಲಿ ತನ್ನ ಟೆರಿಟರಿಯಲ್ಲಿ ತಾನೇ ರಾಜ. ಈಗ ಸಿಂಹ ಅಂದ್ರೆ ಗುಂಪಲ್ಲಿ ಇರುತ್ತೆ, ಹುಲಿ ಹಾಗಲ್ಲ. ಹುಲಿ ಸೋಲೋ ಹಂಟರ್ ಅವಲ್ಲ. ಎಷ್ಟು ವರ್ಷ ಬದುಕುತ್ತೆ ಸರ್? 18 to 20 years ಹುಲಿ ಆಯಸ್ ಅಷ್ಟೇ. ಆನೆಗಳದ್ದು ವಿಶೇಷತೆ ಅಂದ್ರೆ ಮೇಡಮ್, ತನ್ನ ಮೆಮೊರಿ ಪವರ್ ಯಾವುದು ಬೇರೆ ಯಾವ ಪ್ರಾಣಿಗಳು ಇಲ್ದಿರೋಷ್ಟು ಮೆಮೊರಿ ಪವರ್ ಆನೆಗಳಿಗಿರುತ್ತೆ. ದೇ ಕ್ಯಾರಿ ದೇರ್ ಮೆಮೊರಿ ಥ್ರೂ DNA. ನಿಮ್ ಪ್ರಕಾರ ಈ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಸರ್? ಮೇಡಮ್, ಪ್ರಾಣಿಗಳಲ್ಲಿ ಒಂದು ನಾಟಿಕೆಯತೆ ಇರೋದು. ನೀವೇನು ಕೊಡ್ತಿರೋದು ವಾಪಸ್ ಕೊಡು. ನೀವು ಅದನ್ನ ಅದಕ್ಕೆ ಪ್ರೀತಿ ಕೊಡ್ತೀರಾ, ನಿಮ್ಮ ರಿಟರ್ನ್ ಆಗಿ ಅದೇ ಬರುತ್ತೆ. ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನನಗೆ ಅದು ಕೊಡು ಇದು ಕೊಡು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತಿನ ದಿನ ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್ ಅಲ್ಲಿ ನಮ್ಮೊಟ್ಟಿಗಿದ್ದಾರೆ ವಿವೇಕ್ ಸರ್. ವಿವೇಕ್ ಫ್ರಮ್ ಮಂಡ್ಯ ಅಂತಾನೆ ಹೇಳ್ಬೋದು. ಎಸ್ ಸರ್, ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ಆ್ಯಂಡ್ ಫಸ್ಟ್ ಸೆಕೆಂಡ್ 3ನೇ ಸತಿಗೆ ಮುಕ್ತಾಯ ಆಗಿದೆ ಸರ್ ನಿಮ್ಮ ಪಾಡ್ಕಾಸ್ಟ್. ಪ್ಲಾನ್ ಮಾಡಿ ಸೊ ಇಟ್ ಹ್ಯಾಸ್ ಒಂದೊಂದ್ಸಲ ನಿಮ್ಮ ಕಡೆಯಿಂದ ಕ್ಯಾನ್ಸಲ್ ಆಗುತ್ತೆ, ಒಂದೊಂದು ಸಲ ನನ್ನ ಕಡೆಯಿಂದ ಕ್ಯಾನ್ಸಲ್. ಎರಡೂ ಸರಿ ಇಬ್ರು ಬಂದು ಫೈನಲ್ ಮಾಡಿದಾಗ ಇಟ್ಸ್ ಬಿಕೇಮ್ ಓಕೆ ಅಲ್ವಾ? ಹೇಳಿ ಮೇಡಮ್. ಸರ್, ಕಾಡಲ್ಲಿದ್ದೀರಾ ನಾಡಲ್ಲಿದ್ದೀರಾ ಸರ್? ಅಂದ್ರೆ ವಾಸ್ತವದಲ್ಲಿ ನಾಡಲ್ಲಿದ್ದೀನಿ, ಮನಸ್ಸು ಕಂಪ್ಲೀಟ್ ಕಾಡಲ್ಲೇ ಇರುತ್ತೆ. ಇಲ್ಲಿ ಬಂದಾಗೆಲ್ಲ ಅನ್ಸುತ್ತೆ ನನಗೆ ಯಾವಾಗ ವಾಪಸ್ ಹೋಗ್ತೀನಿ. ಸುತ್ತಮುತ್ತ ಏನಾದರೂ ಜನ ಅಥವಾ ಈ ಪೊಲ್ಯೂಟೆಡ್ ಸಿಟಿ ನೋಡ್ತಾ ಇದ್ರೆ ಯಾವಾಗ ಹೋಗ್ತೀನಿ ನಾನು. ವೀಕೆಂಡ್ ಕಾಯ್ತೀನಿ, ಬಟ್ ವೀಕೆಂಡ್ ಹೋದಾಗೆಲ್ಲ ಅಲ್ಲಿ ಕ್ರೌಡೆಡ್ ಸಿಕ್ಕಾಬಿಟ್ಟೆ ಇರುತ್ತೆ. ಫ್ಯಾಮಿಲಿನ ಹಾಕೊಂಡ್ಬರ್ತಾರೆ, ಬರಲಿ ಇಲ್ಲ ಅಂತ ಅಲ್ಲ, ಆದರೆ ಆ ಮಕ್ಕಳು ಆಡೋ ಚೇಷ್ಟೆಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ನಿಮ್ಗೆ ಹೋಗಿ ನೋಡಿರ್ಬೇಕವೆಲ್ಲ. ಅವೇನೂ ಮಾಡೋದಿಲ್ಲ, ಸುಮ್ಮನೆ ನಿಂತಿರುತ್ತೆ. ಈ ಮಕ್ಳು ಕಿರ್ಚಾಡ್ತಾರಲ್ಲ, ಅದಕ್ಕೆ ಅದು ಪ್ಯಾನಿಕ್ ಆಗಿ ಅಟ್ಯಾಕ್ ಮಾಡುತ್ತಾ. ಮತ್ತು ಎಜುಕೇಟೆಡ್ ಪೇರೆಂಟ್ಸ್ಗಳಿರ್ತಾರೆ, ರಾಂಗ್ ಪೇರೆಂಟಿಂಗ್ ಮಾಡ್ತಾರೆ, ಫೀಡ್ ಮಾಡಿಸ್ತಾರೆ. ಯಾವುದೀಗ ನೋಡಿರ್ಬೇಕು, ಬೆಟ್ಟದ ಹತ್ರ ಕೋತಿಗಳು ರಸ್ತೆ ಬಂದಿರುತ್ತೆ, ಫೀಡ್ ಮಾಡ್ತಾ ಇರ್ತಾರೆ. ಏನಕ್ಕೆ? ಇವ್ರೇನೋ ಅಂತಾರೆ, ನಾವು ಉಪಕಾರ ಮಾಡಿಬಿಟ್ವಿ, ಪ್ರಾಣಿಗಳಿಗೆ ಆಹಾರ ಕೂಡ ಉಪಕಾರ ಮಾಡಿದ್ವಿ. ಬಟ್ ನೀವು ಕೊಟ್ಟು ಹೋಗ್ತೀರಾ, ಮತ್ತೆ ಅದು ನೆಕ್ಸ್ಟು ರಸ್ತೆಗೆ ಬರುತ್ತೆ. ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ. ಇದು ಆದಮೇಲೆ ಒಂದು ರಸ್ತೆಲಿ ಆನೆ ಇರುತ್ತೆ, ಆನೆನ ಟಾಂಟ್ ಮಾಡಿ ಹೋಗ್ಬಿಡ್ತಾರೆ. ಇವ್ರು ಎಸ್ಕೇಪು, ಬಟ್ ಹಿಂದೆ ಬರ್ತಾರೋ ಗಾಡಿಗಳನ್ನ ಅಟ್ಯಾಕ್ ಮಾಡಲ್ಲ ಅಂತೇನು ಗ್ಯಾರಂಟಿ? ಈ ಥರ ತುಂಬ ನೋಡ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಕೆಲವೊಂದು ಬೇಸಿಕ್ ಸೆನ್ಸ್ ಇರೋದಿಲ್ಲ ಫಾರೆಸ್ಟಲ್ಲಿ ಹೇಗಿರಬೇಕು ಅಂತ. ಪ್ಲಾಸ್ಟಿಕ್ನ ಬಿಸಾಕ್ತಾರೆ, ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ 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 ಎಲ್ರಿಗೂ ಸಾಕಾಗಿ ಹೋಗಿದೆ. ಅದೆಲ್ಲ ಸ್ವಇಚ್ಛೆ ಸರ್, ಅವರಿಗೆ ಬಂದಾಗ ಅವ್ರು ಮಾಡ್ತಾರೆ. ಯಾರು ಹೇಳಿದ್ದನ್ನು 100% ಯಾರು ಕೇಳಲ್ಲ ಅಂತ. ಅದು ಬರೋದಿಲ್ವಲ್ಲ ಸ್ವಇಚ್ಛೆ ಅವ್ರಿಗೆ. ಪಿಕ್ನಿಕ್ ಅಂತ ಮಾಡ್ಕೋತಾರೆ ಮೇಡಮ್, ಕಾಡಿಗೆ ಬಂದು ತಿಂತಾರಲ್ಲ, ಬಿಸಾಕ್ತಾರೆ, ಹೋಗ್ತಾ ಇರ್ತಾರೆ. ನಮಗೂ ಹೇಳಿ ಸಾಕಾಗಿದೆ. ಕೆಲವೊಂದ್ಸಲ ಏನು ಮಾಡ್ತೀನಿ ಅಂದರೆ, ನಾನು ಫಾರೆಸ್ಟ್ ಗಾರ್ಡ್ ಗೆಟಪಲ್ಲಿ ಹೋಗ್ಬಿಡ್ತೀನಿ. ನಾನು ಗಾರ್ಡ್ ಗೆಟಪಲ್ಲಿ ಇರ್ತೀನಿ, ಅಂದರೆ ಆರ್ಮಿ ವೇರ ಆ ಗೆಟಪಲ್ಲಿ ಇದ್ದಾಗ ನನ್ನ ಅವರಲ್ಲೂ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅಂದ್ಕೊಂಡು ಏನು ಮಾತಾಡಲ್ಲ, ನೋಡ್ತೀನಿ ಸುಮ್ಮನೆ ಹಂಗೆ, ಸಾರಿ ಸರ್ ಹೋಗ್ಬಿಡ್ತೀವಿ ಅಂತ. ಇದೆಲ್ಲ ಮಾಡಬಾರ್ದು ಪ್ಲೀಸ್, ದಯವಿಟ್ಟು ಹೊರಟಿ ಅಂತ. ಹಾಕೋಬೋದಾ ಸರ್ ಆ ಔಟ್ಫಿಟ್? ಹಾಕೋಬೋದು, ಅದೇನಿಲ್ಲ. ಬಟ್ ಹಾಗಂತ ಇಲ್ಲಿಗೆಲ್ಲ ಏನು ಮಾಡೋ ಹಾಗಿಲ್ಲ. ಜವಾಬ್ದಾರಿಯುತವಾಗಿ ಏನು ನಡ್ಕೋಬೇಕು ಅದು ನಡ್ಕೊಂಡ್ರೆ ಸಾಕು ಫಾರೆಸ್ಟಲ್ಲಿ ಅಂತ ಅಷ್ಟೇ. ಆಕ್ಚುಲಿ ಅನ್ನೋದಕ್ಕಿಂತ ತುಂಬ ಜನಕ್ಕೆ ಈಗ ನೀವು ಪರಿಚಯ, ಒಂದಷ್ಟು ಪ್ರಾಣಿಗಳ ಧ್ವನಿ, ಪ್ರಾಣಿಗಳು ಮಾತಾಡೋಕ್ಕಾಗಲ್ಲ ಸರ್, ನಿಮ್ಮ ಧ್ವನಿ ಮೂಲಕ ಇವಾಗ ಟೈಗರ್ ವಿಡಿಯೋ ಮಾಡ್ತೀರಾ ಅಥವಾ ಬೇರೆ ಯಾವುದೋ ವಿಡಿಯೋ ಮಾಡಿ ಅದೇ ಮಾತಾಡ್ತಿದೆ ಅನ್ನೋ ಒಂದು ಫೀಲ್ ಕೊಡುತ್ತೆ. 100% ನಮಗೆ ಹಾಗೆ ಅನಿಸುತ್ತೆ. ಯಾವುದೋ ಒಂದು ಅನಿಮಲ್ ಅದರ ಒಂದು ಪರಿಸ್ಥಿತಿನ ಹೇಳ್ಕೊತಿದೆ, ಅದರ ಒಂದು ಕಥೆನ ಹೇಳ್ಕೊತಿದೆ ಅನ್ನೋ ಥರ ಅನಿಸುತ್ತೆ ನಮಗೀಗ. ಸೊ ಆ ಧ್ವನಿ ಆಗಿದ್ದೀರಾ ಒಂದು ಪ್ರಾಣಿಗಳಿಗೆ. ಎಷ್ಟು ಖುಷಿ ಇದೆ ಸರ್ ಆ ಒಂದು ವಿಚಾರದ ಬಗ್ಗೆ. ಭಾಳಷ್ಟು ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಈಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವಾಯ್ಸ್, ನಿಮ್ಮ ವಾಯ್ಸ್ ಮುಖಾಂತರ ಇವ್ರದೇ ವಿಡಿಯೋ ಅಂತ ಕಂಡಿಡ್ದು ಬಿಡ್ತಾರೆ ಈಗ, ಹಂಗಾಗಿದೆ. ಎಷ್ಟು ಖುಷಿ ಇದೆ ಸರ್ ಅದ್ರ ಬಗ್ಗೆ? ಖುಷಿ ಅನ್ನೋದಕ್ಕಿಂತ ಶಾಕ್ ಆಗಿದೆ. ನಾನು ಏನು ಮಾಡಿದೆ ಅಂದರೆ, ಒಂದು ಪ್ರಾಣಿಯ ಬಿಹೇವಿಯರು, ಅದರ ಒಂದು ಲೈಫ್ ಸ್ಟೈಲ್ನ, ಜೀವನ ಶೈಲಿಯನ್ನು ನನ್ನದೇ ಒಂದು ವಿನೂತನ ಅಂದರೆ ಬರವಣಿಗೆಯಲ್ಲಿ, ಧ್ವನಿಯಲ್ಲಿ ಹೇಳ್ತಾ ಹೋದೆ. ಅದರಲ್ಲೇನಿದೆ ವಿಶೇಷತೆ? ಬಟ್ ನನಗನ್ಸಿತ್ತು ಮುಂಚೆ ಯಾರೋ ಮಾಡಿರ್ತಾರೆ ಇದನ್ನು, ಕನ್ನಡದಲ್ಲಿ ಯಾರೋ ಮಾಡಿರಬಹುದು. ನಂದಂಥದ್ದೇನಿಲ್ಲ, ಒಂದಷ್ಟು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಆಡು ಭಾಷೆ ಎಂಥ ನಾಗರಿಕರಿಗೂ ಕೂಡ ಅರ್ಥ ಆಗೋ ಥರ ಇರಬೇಕು ಭಾಷೆ ಅನ್ನೋದಾದರೆ, ಅದನ್ನು ನಾನು ಪ್ರಯತ್ನ ಪಟ್ಟೆ. ಅದು ನೋಡಿದ್ರೆ ಈ ಥರ ಹೊಟ್ಟೋಯ್ತದು. ಅರೆ ಪರವಾಗಿಲ್ವ, ಜನ ಇಷ್ಟಪಡ್ತಾ ಇದ್ದಾರೆ, ಖುಷಿ ಆಯಿತು ನನಗೆ. ಓಕೆ, ಇನ್ನಷ್ಟು ರಿಸರ್ಚ್ ಮಾಡಿದೆ ಯಾವ್ಯಾವ ಪ್ರಾಣಿಗಳು ಅಂತೆಲ್ಲ. ಅದರ ಈಗ ರೀಸೆಂಟಾಗಿ ಒಂದಷ್ಟು ಯಾವುದು ಎಲಿಫೆಂಟ್ ಸೀಲ್ ಆಗಿರಬಹುದು,
ಬ್ಲೂ ಫೂಟೆಡ್ ಅದೊಂದು ಡಕ್ ಆಗಿರಬಹುದು. ಜನಕ್ಕೆ ಇಷ್ಟ ಆಗಿದ್ದು ಬಂದು ನೀವು ಹೇಳ್ದಾಗೆ ಮಚ್ಚಲಿ ಟೈಗರು ಮತ್ತೆ ಅರ್ಜುನ ಆನೆದು. ಎಸ್ 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 ಫೇವ್ರೇಟ್ ಅದು. ಬಟ್ ನನಗೆ ತುಂಬ ಕಾಡ್ದಂಥ ಆನೆ ಬಂದು ಗಜೇಂದ್ರ. ಓಕೆ. ಆದರೆ ಪಾಪ ನೋಡಿ ಆ ಸೌಕರ್ಯ ಅಂದರೆ ಕೇಗುಡಿಯಲ್ಲಿ ರಾಜನಂತೆ ಇದ್ದ ಮನುಷ್ಯ ತಗೊಂಡು ಹೋಗಿ ಅದ್ಯಾವುದೋ ಬೂದಿ ಬಾಡಗೆ ಎಲಿಫೆಂಟ್ ಕ್ಯಾಂಪ್ಗೆ ಹಾಕಿ ಮೂಲಭೂತ ಸೌಕರ್ಯನೇ ಇಲ್ಲ ಅದಕ್ಕೆ ತಗೊಂಡೋಗೆಲ್ಲ ಹಾಕಿದ್ದಾರೆ. ಅನ್ಯಾಯಗಳು ತುಂಬ ಆಗಿದೆ. ಮತ್ತು ನಮ್ಮ ರಾಜ್ಯದ ಆನೆಗಳು ಏನಕ್ಕೆ ಹೋಗ್ಬೇಕಾಗಿತ್ತು ಆಂಧ್ರಾಗೆ, ಏನಕ್ಕೆ ಕಳಿಸ್ಕೊಡ್ಬೇಕಾಗಿತ್ತು? ಈಗ ಅಭಿಮನ್ಯು ಆನೆ ಆಲ್ ಓವರ್ ಎಲ್ಲ ಕಡೆ ಹೋಗಿ ಕುಮ್ಕಿಯಾಗಿ ಕೆಲಸ ಮಾಡಿ ರಿಟರ್ನ್ ಬಂದಿದ್ದಾರೆ ನಮ್ಮಲ್ಲಿ. ಅದೇ ರೀತಿ ಇವ್ರಿಗೆ ಆಂಧ್ರದಲ್ಲಿ ಕಾಡಿಜೋ ಗೊತ್ತಿಲ್ಲ, ಆಂಧ್ರದಲ್ಲಿ ಅಷ್ಟ ಕಾಡಿಲ್ಲ. ಸೊ ಆನೆಗಳನ್ನ ಕರ್ಕೊಂಡು ಹೋಗಿ ಕುಮ್ಕಿಯಾಗಿ ಕೆಲಸ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಬರಕ್ಕೇನು? ಈಗ ಆನಮಲೆ ಕಲಿಮ್ ಅಂತ ಒಂದು ಆನೆ ಇತ್ತು, ಇದೆ, ವಯಸ್ಸಾಗಿದೆ ಪಾಪ ಅದಕ್ಕೆ, ಅದು ಹೋಗಿದೆ. ಅರ್ಜುನ ಹೋಗಿದ್ದಾರೆ, ಅಭಿಮನ್ಯು ಹೋಗ್ತಾ ಇದ್ದಾರೆ. ಆ ಥರ ಬಳಸ್ಕೊಳಕ್ಕೇನು? ಏನಕ್ಕೆ ಕಳಿಸು? ಪಾಪ ಮಾವುತರು ಕಾವಾಡಿಗರು ಪ್ರೀತಿಯಿಂದ ಬೆಳೆಸಿರ್ತಾರೆ, ಸಾಕಿರ್ತಾರೆ. ಅದೆಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಅಯ್ಯೋ ಮೇಡಮ್, ನೀವು ನಂಬಲ್ಲ, ಒಬ್ರು ಕಾವಾಡಿಗರು ಮಾವುತರು ಹೇಳ್ತಾರೆ, ಸರ್ ನಾವು ನಿದ್ದೆ ಬಂದು ಆನೆಯ ಕಾಲ್ ಕೆಳಗೆ ಮಲಗಿದಾಗ ಅಪ್ಪಿತಪ್ಪಿ ಕೂಡ ಅವು ಕಾಲ್ ನಮ್ಮ ಮೇಲೆ ಇಡಲ್ಲ, ಅಚಾನಕ್ ಕೂಡ ಅವು ಇಡೋದಿಲ್ಲ. ಅಷ್ಟು ಭಾವುಕ ಜೀವಿಗಳ ಆನೆಗಳು, ತುಂಬ ಸೂಕ್ಷ್ಮ. ಅಟ್ಯಾಚ್ ಆಗ್ಬಿಟ್ರೆ ಬಿಡೋದಿಲ್ಲ. ಅದು ಫ್ಯಾಮಿಲಿ ವಿಚಾರದಲ್ಲೂ ಅಷ್ಟೇ. ಮರಿಗಳನ್ನ ಪ್ರೊಟೆಕ್ಟ್ ಮಾಡೋ ವಿಚಾರದಲ್ಲಿ ಆನೆಗಳು, ಹುಲಿಗಳು ಬಹಳ ಪ್ರೊಟೆಕ್ಟಿವ್. ಹೌದಾ? ಸಿಕ್ಕಾಬಟ್ಟೆ. ಆನೆ ತುಳಿದ್ ಸಾಯಿಸಿರೋದು ಅದೆಲ್ಲ ವಿಡಿಯೋಗಳು ನೋಡಿದಾಗ ನಮ್ಗೆ ಅವ್ರು ಎಷ್ಟೇ ಸಾಕಿದ್ರು ಹೆಂಗಪ್ಪ ಈ ಆನೆಗಳು ಹಿಂಗ್ ಮಾಡ್ತಾರೆ. ಮದ ಹತ್ತಿದಾಗ ಹುಷಾರಾಗಿರ್ಬೇಕಷ್ಟೇ. ಮದ ಹತ್ತಿದಾಗ ನೋಡಿ, ಈಗ ಗಜೇಂದ್ರಗೂ ಹಾಗೆ ಆಗಿದ್ದು. ಗಜೇಂದ್ರ ಮದ ಹತ್ತಿದಾಗ ಸರ್ಪಳಿ ಹಾಕ್ಬೇಕಾಗಿತ್ತು ಮಾವುತ, ಸರ್ಪಳಿ ಹಾಕಿರ್ಲಿಲ್ಲ. ಸೊ ಸರ್ಪಳಿ ಹಾಕ್ತಿದ್ದ ಕಾರಣ ಪಕ್ಕದಲ್ಲಿ ಶ್ರೀರಾಮ ಅಂತ ಇನ್ನೊಂದು ಆನೆ ಇತ್ತು. ಆನೆ ಅಚಾನಕ್ ಆಗಿ ಹೋಗಿದೆ, ಆನೆನ ತಿವಿದು ಸಾಯಿಸಿ ಅದ್ರ ಮೇಲಿದ್ದಂಥ ಮಾವುತನ ತುಳಿದು ಅದಕ್ಕೆ ಅವನ ಹಂತಕನೋ ಪಟ್ಟ ಆಗೋಯ್ತು. ತುಂಬ ಸೌಮ್ಯ ಸ್ವಭಾವದ ಆನೆ. ನಮ್ಮ ಬಲರಾಮ ಅಷ್ಟು ತುಂಬ ಸಾಧು ಗಜೇಂದ್ರ ಆನೆ. ಬಟ್ ಒಂದೊಂದ್ಸಲ ಅಚಾತುರ್ಯ ಆಗೇ ಆಗುತ್ತೆ. ನಾವು ಎಚ್ಚರಿಕೆಯಿಂದ ಇರಬೇಕು. ನಾನು ಅದೇ ಹೇಳಿದ್ನಲ್ಲ, ಒಂದ್ಸಲ ನನಗೆ ಬಂಡೀಪುರಲ್ಲಿ ಮುದುಮಲೆಯಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ, ತಪ್ಪಕೂಡು ಎಲಿಫೆಂಟ್ ಕ್ಯಾಂಪ್ ಅಂತ. ಅಲ್ಲಿಗೆ ಹೋಗಿದಾಗ ಸಂಜೆ 5 ಗಂಟೆಗೆ ಕ್ಯಾಂಪ್ ಕರ್ಕೊಂಡು ಹೋಗ್ತಾರೆ ಅಂತ ಆಯಿತು. ನನಗೆ ಇಲ್ಲ ಲೇಟ್ ಆಯಿತು, ನಾನು ವಾಪಸ್ ಹೋಗಬೇಕು, ಆನೆಗಳನ್ನ ನಾನು ನೋಡಬೇಕಲ್ಲ ಅಂತ ಕೇಳಿಕೊಂಡೆ. ಅವರು ಸ್ವಲ್ಪ ಕೇಳ್ಕೊಂಡು ರೀತಿ ಇಷ್ಟ ಆಯ್ತೇನೋ, ಸರ್ ಅಲ್ಲಿ ಲೇಕಲ್ಲಿ ಆನೆಗಳನ್ನ ಸ್ನಾನ ಮಾಡಿಸ್ತಿರ್ತಾರೆ, ಅಲ್ಲಿ ಹೋಗಿ ನೋಡಿ ನೀವು ಅಂತ. ಹೋಗ್ಬೋದಲ್ಲ ಅಂತ, ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ಅಲ್ಲಿ ಹೋಗ್ತಾ ಇದ್ದೀನಿ, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ದುರದೃಷ್ಟಕ್ಕೆ ನನ್ನ ಮುಂದೆ ಯಾವುದೋ ಕೆರೆಯಿಂದ ಆನೆ ಆಟ ಆಡ್ಕೊಂಡು ನಡ್ಕೊಂಬತ್ತಾ ಇದೆ. ನಾನು ಅನ್ಕೊಂಡೆ ಓಕೆ ಅದು ಸಾಕಿರೋ ಆನೆ ಇರ್ಬೋದು ಅನ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಾನು ಪಕ್ಕದಲ್ಲಿ ಒಂದು ಪಾಸ್ ಆಯಿತು, ಕಿವಿ ಅಗ್ಲ ಮಾಡ್ತು, ನನ್ನ ಮೈಯೆಲ್ಲ ತಣ್ಣಗಾಗೋಯ್ತು. ಮುಗೀತು ನನ್ನ ಕತೆ. ಆಮೇಲೆ ಕತ್ತತ್ರ ನೋಡ್ತೀನಿ, ಚೈನ್ ಇಲ್ಲ. ಓಹೋ ಇದು ಸಾಕಿರೋದಲ್ಲ ಇದು, ಅಷ್ಟೇ, ಹೋದೆ, ಮುಗೀತು. ನಿಂತ್ಕೊಂಬಿಟ್ಟೆ, ಏನು ಮಾತಾಡಿದೆ, ಏನು ಸ್ವಲ್ಪ ನೋಡ್ತಿಂಗೆ ಎಕ್ಸಿಟ್ ಆಯ್ತಿಂಗೆ. ಆಮೇಲೆ ನೋಡ್ದೆ, ಆಮೇಲೆ ಗಾರ್ಡ್ ಬಂದರು, ಸರ್ ಎದಕ್ಕೆ ಹಂಗೆ ಬಂದ್ರಿ ಹಿಂಗ ಅಂದ. ಮಾತೇ ಇಲ್ಲ. ಫಸ್ಟ್ ಹೋಗಿ ಇದೆಲ್ಲ ಬರ್ಬಾರ್ದು ನೀವು ಅಂತ. ಆ ಕಾಸ್ಟ್ಯೂಮಲ್ಲಿ ಇದ್ನಲ್ಲ, ನನ್ನವರಲ್ಲಿ ಒಬ್ಬ ಅಂತ ಅನ್ಕೊಂಡ್ಬಿಟ್ರು. ಸೊ ಹೊರಟೆ, ಕ್ಯಾಂಪ್ ಹೋಗ್ಬೇಕಲ್ಲ, ಆನೆಗಳನ್ನೆಲ್ಲ ಸ್ನಾನ ಮಾಡಿಸಿರೋದಲ್ಲಿ ಅಂತೆಲ್ಲ ಮುಗೀತಲ್ಲ. ಕ್ಯಾಂಪ್ ಆನೆ ಸೈಲೆಂಟ್ ಆಗಿ ಹೊರಟೋಯ್ತು ಸರ್. ಹೊರಟೋಯ್ತು. ವಿ ಹ್ಯಾವ್ ಟು ಬಿ ಕ್ವೈಟ್, ಕಾಮ್ ಆಗಿರ್ಬೇಕಷ್ಟೇ. ಓಕೆ, ಕಾಮ್ ಅಂದ್ರೆ ಸೈಲೆಂಟ್, ಏನು ಸೈಲೆಂಟ್ ಆಗಿರ್ಬೇಕು, ಮಾತಾಡ ಅಂದ್ರೆ ಒಂದು ಕಿರ್ಚು ಅವೆಲ್ಲ ಏನು ಬೇಕಾಗಿಲ್ಲ. ಎಷ್ಟೋ ಆನೆಗಳು ಏನಕ್ಕೆ ಸ್ಟ್ರೈಕ್ ಮಾಡ್ತವೆ ಅಂದ್ರೆ, ಅವು ಬರ್ತಿದ್ದ ಹಾಗೆ ನಾವು ಗಾಬರಿ ಬಿದ್ದ್ಬಿಡ್ತೀವಿ, ಕಲ್ಲು ಹೊಡಿತೀವಿ, ಅರ್ಧಕ್ಕರ್ಧ ನಾವು ಕಿರ್ಚೋದಕ್ಕೆ ಅದು ಪ್ಯಾನಿಕ್ ಆಗುತ್ತೆ. ಪ್ಯಾನಿಕ್ ಆದಾಗ ಆಬ್ವಿಯಸ್ಲಿ ಚಾರ್ಜ್ ಮಾಡೇ ಮಾಡುತ್ತೆ. ಅದರಲ್ಲೂ ಈ ಒಂಟಿ ಸಲಗ ಅಂತ ಬರುತ್ತಲ್ಲ, ಗೊತ್ತಲ್ಲ, ಒಂಟಿ ಸಲಗಕ್ಕಿಂತ ಫೆರೋಷಿಯಸ್, ತುಂಬ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಅಂದರೆ ಮಕ್ನಾ ಅಂತ ಒಂದು ಆನೆ. ಅದು ಕನ್ಸಿಡರ್ ಆಗಿರೋದು ಬಂದು ಟ್ರಾನ್ಸ್ಜೆಂಡರ್ ಅಂತ. ಮಕ್ನಾ ಸಿಂಗ್ ಅಂದರೆ ಒಂಟಿ ಸಲಗಾನೆ, ಅದು ಟಸ್ಕ್ ಇರೋದಿಲ್ಲ, ಬಟ್ ಅದನ್ನು ಟ್ರಾನ್ಸ್ಜೆಂಡರ್ ಥರ ಕನ್ಸಿಡರ್ ಮಾಡೋದನ್ನ. ಅದು ಸಿಂಗಲ್ ಆಗಿರೋದು, ತುಂಬ ಫೆರೋಷಿಯಸ್ ಅದಂತೂ. ಇದು ಆನೆಗಳದ್ದು ಒಂಥರ ಆದರೆ ಕಾಡೆಮ್ಮೆಗಳು ಗೊತ್ತಿರ್ಬೇಕು ನಿಮಗೆ. ಅದು ತುಂಬ ಸೌಮ್ಯವಾಗಿ ನಿಂತಿರುತ್ತೆ. ನಂದೇನು ಗೊತ್ತೇ ಇಲ್ಲ ಅನ್ನೋ ಥರ ನಿಂತಿರುತ್ತೆ. ಬಟ್ ಅದು ಚಾರ್ಜ್ ಮಾಡ್ತು ಅಂದರೆ ಒಂದು ವಿಡಿಯೋ ನಾನು ಕಳಿಸ್ಕೊಡ್ತೀನಿ, ಆಟೋನ ಎತ್ತಿ ಬಿಸಾಕುತ್ತೆ. ಅಷ್ಟು ನಮ್ಮ ಇಂಡಿಯನ್ ಗೌರ್ ಅಷ್ಟು ಸ್ಟ್ರಾಂಗು. ನಮ್ಮ ಆಫ್ರಿಕನ್ ಬೈಸನ್ಗಿಂತ ನಮ್ಮಲ್ಲಿರುವಂಥ ಇಂಡಿಯನ್ ಗೌರ್ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಅದು ಅಷ್ಟೇ. ಮತ್ತು ನಮ್ಮ ಏಷ್ಯಾಟಿಕ್ ಎಲಿಫೆಂಟ್ಸು ಅಷ್ಟೇ. ನಾನು ಕೇಳ್ತೀನಿ, ನಮ್ಮ ರಾಜ್ಯದ ಪ್ರಾಣಿ ಯಾವುದು? ರಾಜ್ಯ ಪ್ರಾಣಿ, ರಾಷ್ಟ್ರ ಪ್ರಾಣಿ ಎಲ್ರಿಗೂ ಗೊತ್ತು. ಯಾವ್ದು ಹೇಳಿ? ರಾಷ್ಟ್ರ ಪ್ರಾಣಿ ಗೊತ್ತಿಲ್ವಾ? ರಾಜ್ಯ ಪ್ರಾಣಿ ಹೇಳ್ತೀರಾ? ಯಾವ್ದಿರುತ್ತೆ? ಯಾವ್ದಿರಬಹುದು? ಆನೆಗಳ ಬೀಡಲ್ವ? ಆನೆ ನಮ್ಮ ರಾಷ್ಟ್ರ ಪ್ರಾಣಿ, ರಾಜ್ಯ ಪ್ರಾಣಿ. ಅಂದ್ರೆ ತುಂಬಾ ಆನೆಗಳಿರೋದಕ್ಕೆ ಸಿಕ್ಕಾಪಟ್ಟೆ. ಕರ್ನಾಟಕ ಆನೆಗಳ ಬೀಡು. ಗಂಧದ ಗುಡಿ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಎಷ್ಟು ಆನೆಗಳು.
ನಮ್ಮ ಯಾವುದು ಪ್ರಮುಖ 5 ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಿಲ್ಲ ಅಂದರೂ ಸಹಸ್ರ ಆನೆಗಳಿವೆ. ಎಲಿಫೆಂಟ್ ಸೆನ್ಸಸ್ ಅಂತ ಮಾಡ್ತಾರೆ, ಓಕೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಆನೆಗಳಿದಾವೆ ಅಂತ. ಟೈಗರ್ ಸೆನ್ಸಸ್ ಆಗ್ತಾ ಇರುತ್ತೆ, ಬಟ್ ಹುಲಿ ಅದು ಜಿಂಕೆಗಳ ಸೆನ್ಸಸ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಸರ್ ಅಂದರೆ ಅದು ಐ ಮೀನ್ ಅದಕ್ಕೆ ಲೆಕ್ಕನೇ ಸಿಗೋದಿಲ್ವಲ್ಲ. ಓಕೆ ಜಿಂಕೆ ನೀವು ಯಾವ್ದಾರ ಫಾರೆಸ್ಟ್ ವಿಸಿಟ್ ಮಾಡಿದ್ದೀರಾ? ವೆರಿ ಗುಡ್. ಒಂದ್ಸತಿ ಹೋಗಿದ್ದೆ ಸರ್, ಇದೆ ಇಲ್ಲಿ ಗುಂಡ್ಲುಪೇಟೆ ಹತ್ರ ಇದೆ ಅಲ್ವಾ, ಗುಂಡ್ಲುಪೇಟೆ ಹತ್ರ ಬಂಡೀಪುರ, ಅದೇ ಬಂಡೀಪುರ ಫಾರೆಸ್ಟ್ ಹೋಗಿದ್ದೆ ಅಷ್ಟೇ. ಬಟ್ ಏನು ನೋಡ್ಲಿಕ್ಕಾಗಲ್ಲ. ಅವ್ರು ಕರ್ಕೊಂಡು ಹೋಗ್ತಾರೆ ಸಫಾರಿ, ಅಷ್ಟೆಲ್ಲ ದುಡ್ಡು ಕಟ್ಟಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಟ್ ಅಟ್ಲೀಸ್ಟ್ ಒಂದು ಆನೆ ಕೂಡ ಇದು ಕಾಣಿಸ್ತಿಲ್ಲ. ಹೇಳ್ತೀನಿ ನಾನು, ವೈಲ್ಡ್ ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಲಕ್. ಅದು ಹೇಳಿದ್ರು. ನಾನು ನಮ್ಮ ಫ್ರೆಂಡ್ ಒಬ್ಬನ್ನ ಕರ್ಕೊಂಡು ಹೋಗಿದ್ದಾಗ ನಾಗರೋಡೆ ಕರ್ಕೊಂಡು ಹೋಗಿದ್ದೆ. ನಾನು ಸಾಮಾನ್ಯ ಯಾರನ್ನೂ ಕರ್ಕೊಂಡು ಹೋಗಲ್ಲ, ಬಟ್ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗಿ ಎಂಟ್ರಿ ಝೋನಲ್ಲಿ ಎಂಟ್ರಿ ಮಾಡಿಸಿ 1 ಅವರ್ ಎಕ್ಸಿಟ್ ಆಗ್ಬೇಕು ನಮ್ಮ ನಾಗರೋಡೆನ. ಲೇಟ್ ಆಯಿತು, 1 ಅವರ್ಗಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ 1,000 ರೂಪಾಯಿ ಫೈನ್ ಹಾಕ್ತಾರೆ. ಆ ಥರ ಒಂದು ಜಾಗ ಅದು. ಅದಕ್ಕಷ್ಟು ಚೆನ್ನಾಗಿರೋ ಜಾಗ, ನೀಟಾಗಿ ಫಾರೆಸ್ಟ್ ಎಂಟ್ರಾಗಿ 100 ಮೀಟರ್ಸ್ ಆಗೋ ಹಾಗಿಲ್ಲ. ಎಲ್ಲ ಹುಲಿ ಗುರು, ನಾಯಿನ ಗುರು, ನೀನು ಬಂದ ತಕ್ಷಣ ಹುಲಿ ಏನು ಅನ್ಕೊಂಡಿದ್ದಾರೆ ಹುಲಿನ ಅಂತ ಗೊತ್ತಿಲ್ಲ. ಅಲ್ಲ, ಒಂದಾನೊಂದು ಕಾಲದಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ 1 ಲಕ್ಷ ಅಷ್ಟು ಹುಲಿ ಇತ್ತು. ಅದರಲ್ಲಿ 50,000ದಷ್ಟು ನಮ್ಮ ಅಖಂಡ ಭಾರತದಲ್ಲಿ ಆಯ್ತು. ಅಖಂಡ ಭಾರತನೇ ಗೊತ್ತಿರ್ಬೇಕು, ಅವಾಗಿದ್ದು ಯಾವುದು ಭಾರತ, ಪಾಕಿಸ್ತಾನ, ನೇಪಾಳ, ಭೂತಾನು, ಮಯನ್ಮಾರು, ಇಷ್ಟೆಲ್ಲ ಸೇರಿ ಅಖಂಡ ಭಾರತ ಆಗಿತ್ತು. 50,000 ಹುಲಿಗಳು ಇಲ್ಲಿತ್ತು. ಆವಾಗ ದೇಶ ವಿಭಜನೆಗಳಾಯಿತು, ಹುಲಿಗಳು ಹಂಗಂಗೆ ಹಂಚಿ ಹೋದವು. ಸೊ ನಮ್ಮಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಬೇಟೆ ಆಗಿರಬಹುದು, ಪೋಚಿಂಗ್ ಆ್ಯಕ್ಟಿವಿಟಿ, ಎಷ್ಟೋ 50,000ದಿಂದ ಕಂಪ್ಲೀಟಾಗಿ ಟೈಗರ್ ಆ್ಯಕ್ಟ್, ಪ್ರಾಜೆಕ್ಟ್ ಟೈಗರ್ ಆಗೋ ಹೊತ್ತಿಗೆ 2,000 ಚಿಲ್ಲರೆ ಬಂದ್ಬಿಟ್ಟಿತ್ತು. ಓಕೆ, ಆ ಥರದ ಹಂಟಿಂಗ್ ನೋಡಿ. 1911 ಅನಿಸುತ್ತೆ, ಇಂಗ್ಲೆಂಡಿಂದ ಒಬ್ಬ ರಾಜ ಬರ್ತಾನೆ, ಅವನ ಹೆಸರು ಜಾರ್ಜ್ ಅಂತ ಅವನ ಹೆಸರು. ಓಕೆ, ಆಯಪ್ಪ ನೇಪಾಳಿಗೆ ಹೋಗಿ 10 ದಿನದಲ್ಲಿ 30 ಹುಲಿಗಳನ್ನ ಬೇಟೆ ಆಡ್ತಾನೆ. ಅವ್ರಿಗೆ ಮೋಜು ಮಸ್ತಿ. ನಮ್ಮ ಮೈಸೂರು ಅರಸರು ಕೂಡ ಹಂಟ್ ಮಾಡಿದ್ದಾರೆ, ಅದು ಸ್ವಲ್ಪ ವಿಷಾದ ಇದ್ದೇ ಇರುತ್ತೆ. ಅಂದರೆ ಇವಾಗೆಲ್ಲ ಇಲ್ಲ ಅಲ್ವಾ ಸರ್, ಆಗ ಮಾಡಿದ್ದಾರೆ. ಅಂಡ್ ಇವಾಗಲೂ ಇಲ್ಲಿಗೆಲ್ಲ ಏನಾದ್ರು ನಡೆಯುತ್ತಾ ಸರ್ ಆ ರೀತಿ? ಪೋಚಿಂಗ್ ಇದೆ, ಆಂಟಿ ಪೋಚಿಂಗ್ ಕ್ಯಾಂಪ್ ಅಲ್ಲಲ್ಲಿ ಮಾಡ್ತಾ ಇರ್ತಾರೆ, ಬಟ್ ಪೋಚಿಂಗು ನಡೀತಾ ಇದೆ. ಬಟ್ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಾತ್ರ ಬಹಳ ಶಿಸ್ತಾಗಿದ್ದಾರೆ ಆ ವಿಚಾರದಲ್ಲಿ. ನೀವು ಕಾಮನರ್ ಆಗಿರಲಿ ಅಥವಾ ನಿಮ್ಮ ಇನ್ನೊಂದು ಎಕ್ಸಾಂಪಲ್ಲು ದುಬಾರಿ ಎಲಿಫೆಂಟ್ ಕ್ಯಾಂಪು, ಅಲ್ಲಿ ನಾವು ವಿಸಿಟ್ ಮಾಡಿ ಆನೆ ಎಲ್ಲ ನೋಡ್ಕೊಂಡು ರಿಟರ್ನ್ ಎಕ್ಸಿಟ್ ಆಗಬೇಕಾದಾಗ 5 ಗಂಟೆ ಕ್ಲೋಸ್ ಅದು ಕ್ಯಾಂಪ್. ಅದು ಮಹಾರಾಷ್ಟ್ರದಿಂದ ಯಾರೊಬ್ಬ ಗಣ್ಯ ವ್ಯಕ್ತಿ VIP ಬಂದಿದ್ದಾನೆ, ಕಾನ್ವಾಯ್ಲ್ ಹಾಕೊಂಡು ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ವ್ಯಕ್ತಿ. ಬಂದು ಕಾರಲ್ಲಿ ಕೂತ್ಕೊಂಡು ಗಾರ್ಡ್ಸ್ ಬಂದ್ಬಿಟ್ಟು ಹೋಗಬೇಕು ಆನೆ ನೋಡಬೇಕು ಅಂದ್ಕೊಂಡು, ಅಲ್ಲಿದ್ದ ಯಾರೊಬ್ಬ ಅಂದರೆ ಏನಂತಾರೆ ಅವನ್ನ ಫಾರೆಸ್ಟಲ್ಲಿ ಕೆಲಸ ಮಾಡೋ ವ್ಯಕ್ತಿ, ಅವರು ಕಾಡು ಜನ ಆಗಿರೋದ್ರಿಂದ ಅವ್ರಿಗೆ VIP ಆದ್ರೇನು VVIP ಆದ್ರೇನು ನನಗೆಲ್ಲ ಒಬ್ಬರೇ, ನೀವೆಲ್ಲ ಆನೆಗಳಿಲ್ಲ ಹೊಡಿ ಹೊಡಿ ಅಂತ ಹೇಳ್ಬಿಟ್ಟಿದ್ದಾನೆ. ಬಂದಿರೋದು ಯಾರು ಗೊತ್ತಾ, ಮಹಾರಾಷ್ಟ್ರದಿಂದ ಯಾರೋ MLA MP ಯಾರೋ ಬಂದಿರೋದು ವ್ಯಕ್ತಿ ಅಂತ ಹೇಳಿರೋದು. ಯಾರಾದ್ರೇನು ಅಂತ RFO ಬಂದರು. ಬಂದವರು ಎಷ್ಟು ರೆಬಲ್ ಆದರು ಅಂದರೆ, ನೀವ್ಯಾರು ಅಂತ ನನಗೆ ಗೊತ್ತು, ಆನೆ ಗೊತ್ತಿಲ್ಲ. ಆನೆ ಹೋಯ್ತು, ಏನು ಮಾಡೋಕ್ಕಾಗುತ್ತೆ, ಯಾವ ಇನ್ಫ್ಲುಯೆನ್ಸರ್ ಎಲ್ಲ ಹೋಗ್ತಾರೆ ಸುಮ್ಮನೆ ಅಂತ ವಾರ್ನ್ ಮಾಡಿ ಕಳಿಸ್ತಾ. ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಸಿಕ್ಕಾಬಟ್ಟೆ. ಇನ್ನೊಬ್ರು ಹೇಳಿದ್ರೇನು, ನಮ್ಮ ಮೋದಿ ಸಾಹೇಬರು ಬಂಡೀಪುರ ವಿಸಿಟ್ ಮಾಡಿದಾಗ ಟೈಗರ್ ಸೆಟ್ಟಿಂಗ್ ಆಗಿಲ್ಲ ಅಂತ ಹೇಳಿದ್ರು. ಅಯ್ಯ, ಮೋದಿಗೆ ಟೈಗರ್ ಆಗಿಲ್ವಾ ಗುರು? ಮೋದಿ ನನಗೆ ಗೊತ್ತು, ನಿನಗೆ ಗೊತ್ತು, ಹುಲಿ ಗೊತ್ತಾ ಅಲ್ವಾ? ಬೇಸಿಕ್ ಕಾಮನ್ ಸೆನ್ಸ್ ಅದು. ಹೌದು ನೋಡಿ, ಇಟ್ಸ್ ಕಂಪ್ಲೀಟ್. ನನಗೆ 5 ವರ್ಷ ಆದ್ಮೇಲೆ ಸೆಟ್ ಆಗಿರೋದು ಟೈಗರು. ಹೌದಾ ಸರ್? 5 years. ನನಗೆ ಡೌಟ್ ಆಗಿತ್ತು ಸ್ಟಾರ್ಟಿಂಗು, ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಹುಲಿ ಇದೆಯಾ ಅನ್ನೋ ಥರ ಆಗ್ಬಿಟ್ಟಿತ್ತು. ಆ ಮಟ್ಟಿಗೆ ಸತಾಯಿಸ್ಬಿಡುತ್ತೆ ಅದು. ಬಟ್ ಆ ವೈಲ್ಡ್ ನೋಡ್ತಿದ್ರೆ ನಿಮಗೆ ಅದು ಹೇಳೋಕ್ಕಾಗಲ್ಲ ನನಗೆ. ಆ ಥರದ್ದೊಂದು ಫೀಲ್ ಅದು. ವೈಲ್ಡಲ್ಲಿ ನೀವು ಲೀಲಾಜಾಲವಾಗಿ ಓಡಾಡ್ಕೊಂಡಿರ್ತಲ್ಲ ಪ್ರಾಣಿಗಳನ್ನ ನೋಡೋಕ್ಕೆ, ಒಂಥರ ಅದ್ಭುತ ಅದೆಲ್ಲ. ಬಟ್ ಕೆಲವೊಂದು ಸಲ ಅನಿಸುತ್ತೆ ಝೂ ಸರಿನಾ ತಪ್ಪಾ ಅಂತ. ಹೌದು. ಬಟ್ ಇತ್ತೀಚೆಗೆ ನಾನು ಶಿವಮೊಗ್ಗ ಝೂ ವಿಸಿಟ್ ಮಾಡಿದ್ದೆ. ನಮ್ಮ ಸ್ನೇಹಿತರೊಬ್ಬರು ಅಲ್ಲಿ ವರ್ಕ್ ಮಾಡ್ತಾರೆ, ಅದು ಎಜುಕೇಷನ್ ಆಫೀಸರ್ ಆಗಿ. ಅಲ್ಲಿ ಹೋಗಿದಾಗ ನನಗೆ ರಾಂಗ್ ಆಗೊಂದು ಅಸಂಪ್ಷನ್ ಇತ್ತು ಝೂ ಬಗ್ಗೆ ಎಲ್ಲ. ನಾನು ಕೇಳಿದೆ, ಏನಕ್ಕೆ ಹಿಂಗೆಲ್ಲ ಸಾಕೋಬೇಕು ಹಾಗೆ ಹೀಗೆ ಅಂತೆಲ್ಲ. ಸರ್, ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋ ತಪ್ಪು. ಯಾವುದು ವೈಲ್ಡಲ್ಲಿ ಸರ್ವೈವ್ ಆಗಿರಲ್ಲ. ಈಗ ಟೈಗರ್ ಟೆರಿಟೋರಿಯಲ್ ಅನಿಮಲ್ಸ್ಗಳಲ್ಲ. ಒಂದು ಟೆರಿಟರಿಯಿಂದ ಇನ್ನೊಂದು ಟೆರಿಟರಿಗೆ ಹೋಗೋ ಹುಲಿ ಅಲ್ಲಿರೋ ಒಂದು ರಾಜನ ಜೊತೆ ಕಾದಾಡಿ ನಾನು ಬಲಿಷ್ಠ ಅಂತ ಅಲ್ಲಿ ತೋರಿಸಿ
ಅದನ್ನ ಹೊಡೆದು ಕಳಿಸ್ಬೇಕು. ಇಲ್ಲ ಇದು ಇದೆಲ್ಲ ಆಗುತ್ತೆ ಸರ್, ಬಟ್ ಇದೆಲ್ಲ ಕತೆಗಳು ಅನ್ಕೊಂಡಿದ್ದೆ. ನಿಜ ಮೇಡಮ್, ನಿಜಾನಾ ಅದು? ನಿಜ ಇದು. ತಾನೇ ಅಷ್ಟೇ ಆಕೆಗೆ ಟೆರಿಟರಿ ಹೇಗ್ ಮಾರ್ಕ್ ಮಾಡುತ್ತೆ ಅಲ್ಲಿ ಕಿಂಗ್ ಅಂತ ಎಲ್ಲ ಹೆಂಗ್ ಸರ್ ಅವರು ಆ ಗುಂಪಲ್ಲಿ? ಇವಾಗ ನಾವು ಅನಿಮಲ್ ಕತೆಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೇವೆ. ಸೊ ಅದೆಲ್ಲ ನಿಜಾನಾ ಅಂದ್ರೆ ಐ ಮೀನ್ ಹುಲಿಗಳಿಗೆ ರಾಜ ಅಂತ ಇರ್ತಾರ, ಅದೆಲ್ಲ ನಿಜಾನಾ ಸರ್? ಅಂದ್ರೆ ಇವಾಗ ಹುಲಿ ಆಕ್ಚುಲಿ ತನ್ನ ಟೆರಿಟರಿಯಲ್ಲಿ ತಾನೇ ರಾಜ. ಓಕೆ. ಈಗ ಸಿಂಹ ಅಂದ್ರೆ ಗುಂಪಲ್ಲಿರುತ್ತೆ, ಹುಲಿ ಹಾಗಲ್ಲ. ಹುಲಿ ಸೋಲೋ ಹಂಟರ್ ಅದಲ್ಲ. 2 ವರ್ಷದ ತನಕ ತಾಯಿ ಆದವಳು ಮರಿನ ಅತ್ಯಂತ ಜತನದಿಂದ ಪ್ರೊಟೆಕ್ಟ್ ಮಾಡುತ್ತೆ, ಬೆಳೆಸುತ್ತೆ, ಹಂಟಿಂಗ್ ಎಲ್ಲ ಹೇಳ್ಕೊಡುತ್ತೆ. 2 ವರ್ಷ ಆಯ್ತಾ ಹೊಡೆದು ಕಳಿಸುತ್ತೆ, ನಿನ್ನ ಜೀವನ ನೀನು ನೋಡ್ಕೊ. ಬೇರೆ ಒಂದು ಟೆರಿಟರಿಗೆ ಹೋಗಿ ಆ ಒಂದು ಟೈಗರ್ ಜೊತೆ ಕಾದಾಡಿ ಆ ಒಂದು ಇನ್ನೊಂದು ಟೆರಿಟರಿ ಮಾಡ್ಕೋಬೇಕು. ಒಂದು ಮೇಲ್ ಟೈಗರ್ಗೆ ಒಂದು 80 ಇಂದ 100 ಸ್ಕ್ವೇರ್ ಕಿಲೋಮೀಟರ್ ತನಕ ಒಂದು ಟೆರಿಟರಿ ಇರುತ್ತೆ. ಅದು ಹೇಗೆ ಮಾರ್ಕ್ ಮಾಡ್ಕೊಡುತ್ತೆ? ಯೂರಿನ್ ಸ್ಪ್ಲಾಶ್ ಮಾಡುತ್ತೆ. ಒಂದು ಮರದ ಹತ್ರ ಹೋಗಿ ಯೂರಿನ್ ಸ್ಪ್ಲಾಶ್ ಮಾಡಿದಾಗ ಇದು ನನ್ನ ಟೆರಿಟರಿ. ಈ ಟೆರಿಟರಿ ಒಳಗೆ ಬೇರೆ ಬೇರೆ ಹುಲಿ ಬಂದು ಆ ಯೂರಿನ ಸ್ನಿಫ್ ಮಾಡಿದಾಗ ಅದು ಗೊತ್ತಾಗುತ್ತೆ ಇಲ್ಲಿ ಇನ್ನೊಂದು ಹುಲಿ ಇದೆ. ಆ ಸ್ನಿಫಿಂಗ್ ಸೆನ್ಸಲ್ಲಿ ಅದು ಎಷ್ಟು ಬಲಶಾಲಿ, ಅದ್ರ ವಯಸ್ಸೆಷ್ಟು, ಅದೆಲ್ಲ ಗ್ರಾಸ್ಪ್ ಮಾಡುತ್ತೆ. ಇನ್ಕ್ಲೂಡಿಂಗ್ ಆನೆಗಳು ಅಷ್ಟೇ. ಹೌದಾ? ಆನೆಗಳು ಯೂರಿನ್ ಸ್ಪ್ಲಾಶ್ ಮಾಡಲ್ಲ, ಮರಕ್ಕೋಗಿ ಅದು ಸ್ವೆಟ್ ಲ್ಯಾಂಡ್ಸ್ ಇಲ್ಲ ಆನೆಗಳಿಗೆ, ಕಣ್ಣಿಂದ ನೀರು ತರ ಬರುತ್ತೆ, ಅದನ್ನು ರಬ್ ಮಾಡುತ್ತೆ. ಸೊ ಬೇರೆ ಆನೆಗಳು ಸ್ನಿಫ್ ಮಾಡಿದಾಗ ಅದು ಗೊತ್ತಾಗುತ್ತೆ ಇಲ್ಲಿ ಇನ್ನೊಂದು ಆನೆ ಇದೆ, ಟಸ್ಕರ್ ಆ ಥರ ಅಂತ. ಸೊ ಆ ಹುಲಿ ಫೈಟ್ ಮಾಡಿ ನಾನಿಲ್ಲಿ ಕಿಂಗ್ ಅಂತ ಡಾಮಿನೇಟ್ ಪ್ರೂವ್ ಮಾಡಿಕೊಂಡು ಬೇರೆ ಹುಲಿನ ಓಡಿಸಿದಾಗ ಇದಲ್ಲಿ ಲೀಡರ್ ಇಲ್ಲಿ ಕಾನ್ಕೋರ್ ಮಾಡ್ಕೋದು. ಆ ಹುಲಿ ಬೇರೆ ಟೆರಿಟರಿಗೆ ಹೋಗಿ ಅಲ್ಲೂ ಫೈಟ್ ಆಡ್ಬೇಕು, ಅಲ್ಲೂ ಸೋಲ್ತಾ ಅವಾಗ ಏನು ಮಾಡುತ್ತೆ, ಸಿಟಿ ನಗರಗಳ ಮೇಲೆ ಬೀಳುತ್ತೆ. ಏನಕ್ಕೆ? ಈಸಿ ಮೀಲ್ ಬೇಕಾಗಿರುತ್ತೆ ಅದಕ್ಕೆ. ಒಂದು ಕುರಿ ಅಥವಾ ದನ ಕರು, ಒಮ್ಮೊಮ್ಮೆ ಹ್ಯೂಮನ್ಸ್, ಮನುಷ್ಯರನ್ನ ಅಷ್ಟಾಗಿ ಬೇಟೆ ಆಡಲ್ಲ ಎಕ್ಸೆಪ್ಟ್ ಸುಂದರ್ಬನ್ ಅರಣ್ಯ ಅನ್ನೋದು ಬಿಟ್ರೆ. ಸುಂದರ್ಬನ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಈಸಿ ಮೀಲ್ ಅವೆಲ್ಲ ಸಿಗ್ತಾ ಹೋಗುತ್ತೆ, ಹಂಟ್ ಮಾಡ್ಕೊಂಡು ಜೀವನ ಮಾಡ್ಕೊಡುತ್ತೆ. ಅವಾಗ ಅಲ್ಲಿನ ಜನ ಏನು ಮಾಡ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಹುಲಿನ ಕ್ಯಾಪ್ಚರ್ ಮಾಡಿ ಕ್ಯಾಪ್ಟಿವಿಟಿ ತಂದು ಇಡ್ತಾರೆ. ಯಾಕೆಂದ್ರೆ ವೈಲ್ಡಲ್ಲಿ ಇದ್ರೆ ಇಲ್ಲ ಜನ ಓಡ ಸಾಯಿಸ್ಬಿಡ್ತಾರೆ ಭಯದಿಂದ, ಇಲ್ಲ ಬೇರೆ ಪ್ರಾಣಿ ಸಾಯಿಸ್ಬಿಡುತ್ತೆ. ಮತ್ತೆ ಹುಲಿಗೆ ತನ್ನ ಕೇನನ್ ಟೂತ್ ಬಿದೋದ್ರೆ ಸತ್ತು ಅಂತಾನೆ ಅರ್ಥ. ಅದು ಏನಕ್ಕೆ ಅಂದ್ರೆ ಮಾಂಸನ ಆಗೋದಿಲ್ಲ. ಅದನ್ನ ಕರ್ಕೊಂಬಿಟ್ಟು ಇಲ್ಲಿ ನೋಡ್ಕೋತಾರೆ. ನಾನು ನೋಡಿದಂಥ ಒಂದು ಹುಲಿ ಹೆಸರು ಸೀತಾ ಅಂತ. ಶೀಸ್ 16 years. ಅಮ್ಮಮ್ಮ ಅಂದ್ರೆ ಇನ್ನೊಂದು 2-3 ವರ್ಷ. ಏಜ್ ಹೆಂಗ್ ಗೊತ್ತಾಗುತ್ತೆ ಸರ್? ನೋಸ್ ಆಕ್ಚುಲಿ ತುಂಬಾ ಪಿಂಕಿಶ್ ಆಗಿದ್ರೆ ಯಂಗ್, ಅದು ಬ್ಲ್ಯಾಕ್ ಆಗ್ತಾ ಹೋಗ್ತಿದ್ದಂಗೆನೆ ಏಜ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ವೈಲ್ಡ್ ಅಲ್ಲಿ ಇದ್ದಾಗ ಒಂದು 18-20 ವರ್ಷ ಸರ್ವೈವ್ ಆಗುತ್ತೆ ಹುಲಿಯಲ್ಲಿ. ಅನ್ಲೆಸ್ ಬೇರೆ ಟೆರಿಟರಿಯಿಂದ ಯಾವುದೇ ಹುಲಿ ಬಂದು ಅಟ್ಯಾಕ್ ಮಾಡಿಲ್ಲ ಅಂದ್ರೆ. ಎಷ್ಟು ವರ್ಷ ಬದುಕುತ್ತೆ ಸರ್? 18 to 20 years ಅಷ್ಟೇ ಹುಲಿ ಆಯಸ್ ಅಷ್ಟೇ. ಆ ಸುಂದರ್ಬನ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಆ ಪ್ರಪಂಚದ 10 ರೈನ್ ಫಾರೆಸ್ಟ್ಸ್ ಅಲ್ಲಿ ನಮ್ಮ ಸುಂದರ್ಬನ್ ಕೂಡ ಒಂದು 5th place 6th place ಇದೆ. 10,000 ಸ್ಕ್ವೇರ್ ಕಿಲೋಮೀಟರ್ಸ್ ವಿಸ್ತೀರ್ಣ ಇರೋ ಕಾಡದು. ಅಲ್ಲಿ ಮ್ಯಾನ್ ಈಟರ್ಗಳಂತ ಟೈಗರ್ಗಳು ಫೇಮಸ್ ಆಗಿರೋದು. ಮ್ಯಾನ್ ಈಟರ್ ಟೈಗರ್ಸ್, ನರಭಕ್ಷಕ ಟೈಗರ್ಗಳು. ಅದೊಂದು ಆ ಪ್ರದೇಶಕ್ಕೆ ಸುಂದರ್ಬನ ಅನ್ನೋದು ವರನೂ ಹೌದು, ಶಾಪನೂ ಹೌದು. ಯಾಕಂದ್ರೆ ಅಷ್ಟು ಸುಂದರವಾದಂಥ ಕಾಡದು. ಬಟ್ ಅಲ್ಲಿನ ಹುಲಿಗಳು ಅಷ್ಟೇ ಅಗ್ರೆಸಿವ್, ನರಭಕ್ಷಕ ಅಂತಲೇ ಕುಖ್ಯಾತಿ ಪಡ್ಕೊಂಡಿರೋದು. ವಂಡರ್ಫುಲ್ ಸ್ವಿಮ್ಮರ್ಸ್. ಹುಲಿಗಳಷ್ಟು ಸ್ವಿಮ್ಮಿಂಗು, ಆನೆಗಳು ಅಷ್ಟೇ ವಂಡರ್ಫುಲ್ ಸ್ವಿಮ್ಮರ್ಸ್. ಟೈಗರ್ಗಳೆಲ್ಲ, ಆನೆಗಳು ಅಷ್ಟೇ ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡ್ತವೆ ಈಜೋಡ್ಕೊಂಡು. ಆನೆಗಳು ಹೆಂಗ್ ಸರ್? ಆನೆ ವೆಯ್ಟ್ ಜಾಸ್ತಿ ಇದ್ದ ನೀವಾಗ ತಪ್ಪು ತಿಳ್ಕೊಂಡಿದ್ದೀರಾ. ಆನೆಗಳು ವಂಡರ್ಫುಲ್ ಸ್ವಿಮ್ಮರ್ಸ್ ಅವೆಲ್ಲ. ಎಷ್ಟು ಡೀಪ್ ಇದ್ರು ಆನೆಗಳು ಟ್ರಾವೆಲ್ ಮಾಡುತ್ತೆ. ಆನೆನಾ ಸರ್? ಸೊ ನಮಗೆ ಬೇಕಾಗಿರೋ ಕಾಡಿಗೆ ಹೋದಾಗ ಮತ್ತೆ ಲೆಪರ್ಡ್ಗೆ ಕಾಡಲ್ಲಿ ಸೇಫ್ ಇರೋದಿಲ್ಲ. ಈಗ ಮರಿ ಹಾಕ್ತು ಅಂದರೆ ಒಂದು ವೈಲ್ಡ್ ಡಾಗ್ಸ್ ಬಂದು ತಿನ್ಕೊಳ್ಳುತ್ತೆ, ಇಲ್ವಾ ಹುಲಿ ಬಂದು ತಿನ್ಕೊಳ್ಳುತ್ತೆ. ಅದೇನು ಮಾಡುತ್ತೆ, ಹ್ಯೂಮನ್ ಹ್ಯಾಬಿಟೇಟ್ ಮಧ್ಯೆ ಇರೋಕ್ಕೆ ಇಷ್ಟಪಡ್ತವೆ. ಈಗ ಎಷ್ಟೋ ಕಥೆಗಳು ಕೇಳಿರ್ತೀರ ನೀವು, ಗದ್ದೆಲಿ ಚಿರತೆ ಮರಿಗಳು ಸಿಕ್ತು, ಅದನ್ನ ಅಲ್ಲ, ಅದಕ್ಕೆ ಕಾಡಲ್ಲಿ ಪ್ರೊಟೆಕ್ಟ್ ಇರೋದಿಲ್ಲ ಅದಕ್ಕೆ, ಪ್ರಾಣಿಗಳಿಗೆ, ಮರಿಗಳಿಗೆ. ಸೊ ಹ್ಯೂಮನ್ ಹ್ಯಾಬಿಟೇಟ್ ಮಧ್ಯೆ ಬೆಳೆಸಿ ಹೋಗ್ಬಿಡುತ್ತದು, ಮತ್ತೆ ಬಂದು ತಗೊಂಡೋಗುತ್ತೆ. ಅದು ಅಡಲ್ಟ್ಹುಡ್ ಬರೋ ಹೊತ್ತಿಗೆ ಅದನ್ನು ಜನ ಏನು ಮಾಡ್ತಾರೆ, ಸಾಯಿಸ್ತಾರೆ, ಇಲ್ಲ ಎತ್ಕೊಂಡೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಇಷ್ಟೇ ಯಾಕೆ ಮೇಡಮ್, ಒಂದ್ಸಲ ಅಸ್ಸಾಮಲ್ಲೂ ಒರಿಸ್ಸಾದಲ್ಲೂ ಅನಿಸುತ್ತೆ, ರೀಸೆಂಟ್ ಒಂದು ವಿಡಿಯೋ ನೋಡ್ತಾ ಇದೆ, ಆನೆಗಳನ್ನ ಹಂಟ್ ಮಾಡ್ತಾರೆ. ಹಂಟ್ ಏನಕ್ಕೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಅಂದರೆ ಟಸ್ಗೋಸ್ಕರ, ದಂತಕ್ಕೋಸ್ಕರ ಅಲ್ಲ. ಅಂದರೆ ಒಂದು ಇಮೇಜ್ ನೋಡಿದೆ, ಆನೆಯ ಸೊಂಡ್ಲು ಕಟ್ಟಾಗಿ ಬಿದ್ದಿತ್ತಲ್ಲ, ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು.
ಅವ್ರು ಹೇಳೋ ಪ್ರಕಾರ ಆನೆಯ ಸೊಂಡಿನ ಸೂಪ್ ತುಂಬ ಟೇಸ್ಟ್ ಆಗಿರುತ್ತೆ. ಅಲ್ಲಿನ ಜನಾಂಗ ಬುಡಕಟ್ಟು ಜನಾನ ಯಾರೋ ಅವರು ಆನೆಗಳನ್ನ ಹಂಟ್ ಮಾಡಿ ತಿಂತಾ ಇದಾರೆ ಅಲ್ಲಿ. ಅಯ್ಯೋ ಅಯ್ಯೋ. ಹಾಂ, ನಿಮ್ಗೆ ಆನೆಗಳು ಇನ್ನೊಂದು ವಿಶೇಷತೆ ಅಂದರೆ, ಸರ್ ನೀವೊಂದು ಸೊಂಡಲೇನೋ ಹಾಕಿದ್ರಲ್ವಾ, ಅದು ಬೇರೆ ಅಲ್ಲ ಅದು ಬೇರೆ, ಅದು ಭದ್ರಾದಲ್ಲಿ. ಆನೆಗಳದ್ದು ವಿಶೇಷತೆ ಅಂದರೆ ಮೇಡಮ್, ತನ್ನ ಮೆಮೊರಿ ಪವರು ಯಾವುದು ಬೇರೆ ಯಾವ ಪ್ರಾಣಿಗಳು ಇಲ್ದಿರೋಷ್ಟು ಮೆಮೊರಿ ಪವರ್ ಆನೆಗಳಿಗಿರುತ್ತೆ. ದೇ ಕ್ಯಾರಿ ದೇರ್ ಮೆಮೊರಿ ಥ್ರೂ DNA. ನೀವು ಹೇಳಿದ್ದೀರಾ ಹೇಳಿದ್ದೀನಿ. ಅದು ನಡೆದು ಬಂದ ದಾರಿ ಕೂಡ ಅದಕ್ಕೆ. ಹೌದು, ಅಂದರೆ ತಾನು ನಡೆದಿರೋ ದಾರಿನ ತನ್ನ ಮಕ್ಕಳು ಮರಿಮಕ್ಕಳೆಲ್ಲ ಆ ದಾರಿಲಿ ಓಡಾಡ್ತವೆ. ಅವು ಊರೂರೆಲ್ಲ ಸುತ್ತಾಡಿಕೊಂಡು ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆಲ್ಲ ಹೋಗಿ ರಿಟರ್ನ್ ಬರೋಷ್ಟು ಅದೆಷ್ಟೋ ವರ್ಷಗಳಾಗೋಗಿರುತ್ತೆ. ಬಂದಾಗ ಅವು ನೋಡಿದಂಥ ಕಾಡುಗಳು, ತಾನು ತನ್ನ ಪೂರ್ವಿಕರಿದ್ದಂಥ ಒಂದು ಪ್ರದೇಶ ನಾವು ಅಕ್ವೈರ್ ಮಾಡ್ಕೊಂಡಿರ್ತೀವಿ. ಅಕ್ವೈರ್ ಮಾಡ್ಕೊಂಡಿದ್ದಾಗ ಅದು ಬಂದಾಗ ಬಂತಾ ಹೋಯ್ತಾ ಅಷ್ಟೇ. ಇವರು ಅದಕ್ಕೇನು ತೊಂದರೆ ಕೊಡೋದು ಬೇಡ, ತೊಂದರೆ ಅನುಭವಿಸೋದು ಬೇಡ. ಮಲೆನಾಡು ಭಾಗದಲ್ಲಿ ಅದೇ ಅಲ್ವಾ ಆಗಿರೋದು. ಸೈಲೆಂಟ್ ಆಗಿದ್ರೆ ಅದು ಸುಮ್ಮನೆ ಇದ್ಬಿಡುತ್ತೆ. ಸುಮ್ಮನೆ ಅದಕ್ಕೇನು ಊಟ ಏನಾದ್ರು ಬೇಕಾಗತ್ತೆ ಅನ್ಸುತ್ತೆ ಮೇಡಮ್. ಆನೆಗಳಿಗೆ ಊಟ ನಾವು ಕೊಡಲೇಬೇಕು ಅಂತೇನಿಲ್ಲ, ಅದು ಗೊತ್ತದು. ನೋಡಿ, ಅದು ಯಾವುದು ಸದನದಲ್ಲಿ ಅನಿಸುತ್ತೆ, ಒಬ್ರು ಶಾಸಕರು ಹೇಳ್ತಾರೆ ಆನೆಗಳನ್ನ ಕೊಲ್ಲೋಕೆ ನಮಗೆ ಅನುಮತಿ ಕೊಡಿ. ಅಂದರೆ ಮಲೆನಾಡು ಭಾಗದೆಲ್ಲ ಆನೆಗಳು ಕಾಡು ಬಿಟ್ಟು ನಾಡಿಗೆ ಬರ್ತಾ ಇದೆ ಅಂತ. ಅಲ್ಲ ರೀ, ನಾಡೇ ಈ ಕಾಡತ್ರ ಹೋಗ್ತಾ ಇದ್ರೆ ಅವೆಲ್ಲ ಹೋಗ್ತವೆ, ಕೊಲ್ಲಕ್ಕೆ ಅನುಮತಿ ಕೊಡಿ ಅಂತ ನಮ್ಮ ಖಂಡ್ರೆ ಸಾಹೇಬರು, ಅರಣ್ಯ ಸಚಿವರು, ಅವ್ರು ವಿಷಾದ ವ್ಯಕ್ತಪಡಿಸ್ತಾರೆ. UT ಖಾದರ್ ಅವರು ಹೇಳ್ತಾರೆ, ತುಂಬ ದುರದೃಷ್ಟಕರ, ನೀವೇ ಈ ರೀತಿ ಮಾತಾಡಿದ್ರೆ ಜನನಾಯಕರಾಗಿ ಎಷ್ಟು ಸರಿಯಾದಲ್ಲ ಅಂತ. ಇವ್ರು ಜನರನ್ನ ಓಲೈಸಕ್ಕೆ ಅಂತ ಈ ಥರ ಮಾತಾಡಿದ್ರೆ ಪಾಪ ಅವೆಲ್ಲ ಹೋಗ್ಬೇಕು. ಮೇಡಮ್, ನೀವು ನಂಬ್ತೀರಾ, ಆನೆಗಳು ಕಾಡು ಬಿಟ್ಟು ನಾಡಿಗೆ ಬಂದಾಗ ಜನ ಅದನ್ನ ಓಡಿಸೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ಮಲೆನಾಡು ಭಾಗದಲ್ಲೆಲ್ಲ. ಸರ್ ಹೊಡಿಯೋದು, ಅದಕ್ಕೆ ಬರ್ನ್ ಮಾಡೋದು, ಅದೇ ಹೇಳಿದ್ದು, ಪಟಾಕಿ ಹಚ್ತಾರೆ, ಕಲ್ಲು ಹೊಡಿತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗುಂಪು, ಒಂದು ಹರ್ಡ್ಸಲ್ಲಿ 10 ಆನೆ ಇರಬಹುದು, 20 ಆನೆ ಇರಬಹುದು. ಆ ಆನೆಗಳಲ್ಲಿ 1 ತಿಂಗಳು ಮರಿ, 2 ತಿಂಗಳು ಮರಿ, ಗರ್ಭಿಣಿ ಆನೆಗಳು ಇರ್ತವೆ. ಇವರು ಒಂದ್ಸಲ ಫೈರ್ ಮಾಡೋಕ್ಕೆ ಅಥವಾ ಪಟಾಕಿ ಹೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವು ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ. ಏನೋ 10-15 ಕಿಲೋಮೀಟರ್ ಓಡಿಸ್ತಾರೆ. ಓಡಿ 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 ಗರ್ಭಿಣಿ ಆನೆಯ ಹೊಟ್ಟೆಯಲ್ಲಿರುವಂಥ ಮರಿ ಅಲ್ಲೇ ಸಾಯೋದು ಉಂಟು, ಮರಿಗಳು ಸಾಯೋದು ಉಂಟು. ಇದ್ಯಾರು ಕೇಳ್ತಾರೆ? ಆನೆಗಳು ತಿನ್ನುವಂಥ ನೆಟ್ಟಿಗಿರೋ ಸಸಿ ಕಾಡಲಿಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದೇನೋ ಅಂತಾರೆ, ಅಕೇಶಿಯಾ ಪ್ಲ್ಯಾಂಟು, ಅದನ್ನು ನೆಟ್ಟು ಹೋಗ್ಬಿಟ್ಟಿದ್ದಾರೆ. ಅಕೇಶಿಯಾದ ಎಲೆಯ ಬಿದ್ದು ಒಂದು ಜಾಗದಲ್ಲಿ ಒಂದು ಸಸಿ ಹುಟ್ಟಲ್ಲ ಅಂತಾರೆ ಆ ವ್ಯಕ್ತಿ. ಈಗ ನಮ್ಮ ಸಿಟಿಯಲ್ಲಿ ಹೇಗೆ ಪಾರ್ಥೇನಿಯಂ ಗಿಡ ಅಂತಾರೋ, ಕಾಡಲ್ಲಿ ಹಾಗೆ ಅಕೇಶಿಯಾ ಮತ್ತು ಲಾಂಟಾನ ಅಂತ. ಈ ಲಾಂಟಾನನ ಕರ್ಮಕಾಂಡನ ಬಂದು ಬ್ರಿಟಿಷರು ನೆಟ್ಟು ಹೋದ್ರು. ಅದು ಕಾಡು ಫುಲ್ ಹಬ್ಬೋಗಿದೆ, ಅದು ಯಾವ ಪ್ರಾಣಿಗಳು ತಿನ್ನಲ್ಲ. ಅದು ಈ ಥರ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೆಲ್ಲಿದೆ ಅದಕ್ಕೆ ಸಮೃದ್ಧವಾದ ಕಾಡು ಆಹಾರ ಎಲ್ಲ? ಎಷ್ಟೋ ಲಕ್ಷ ಹೆಕ್ಟೇರ್ ಇದ್ದಂಥ ಪ್ರದೇಶ ನಾವು ಅಕ್ವೈರ್ ಮಾಡ್ಕೊಂಡು ಕಮ್ಮಿ ಆಗಿದೆ ಅವೆಲ್ಲ. ಆನೆಗಳದ್ದು ಅದೊಂದು ಮಾಸ್ಟ್ರು, ಅಂದರೆ ಮೆಮೊರಿ ವಿಚಾರದಲ್ಲೆಲ್ಲ. ನಿಮ್ಗೊಂದು ಹೇಳಿದ್ದೆ, ಯಾವ್ದು ಗೊತ್ತಾ? ಅರಿಕೊಂಬನ್ ಆನೆ, ಜನನೇ ಸಾಕಿರುವಂಥ ಆನೆ ಅದು. ಹೆಸರು ಹೆಂಗೆ ಸರ್? ಹೆಸರು ಅರಿಕೊಂಬನ್ ಅಂದ್ರೆ ಹೆಸರು ಇದ್ದೇ ಇರುತ್ತೆ. ಅರಿಕೊಂಬನ್ ಅಂದ್ರೆ ಅಕ್ಕಿ, ಅರಿ ಅಂದ್ರೆ ಅಕ್ಕಿ ತಮಿಳಲ್ಲಿ. ಆ ಪುಣ್ಯಾತ್ಮನಿಗೆ ನೀವೇನೇ ಕೊಟ್ರು ಕೂಡ ಬೇಡ ಅಂತಿದ್ದ. ಅಕ್ಕಿ ಮೇಲೆ ಅಪಾರ ಒಲವು, ಅಪಾರ ಪ್ರೀತಿ. ಮನೆಗೆ ನುಗ್ಗೋದು, ಅಕ್ಕಿಗಳನ್ನ ತಿನ್ನೋದು, ಹೋಗ್ತಾ ಇರೋದು, ರೇಷನ್ ಅಂಗಡಿಗಳಿಗೆ ಹೋಗೋದು, ತಿನ್ನೋದು. ಜನಕ್ಕೆ ರೋಸ್ ಸತ್ತೋಗ್ಬಿಟ್ಟಿದ್ರು. ಅಕ್ಕಿ ಸಿಕ್ಕಿಲ್ಲ ಅಂದರೆ ದಾಂಧಲೆ ಮಾಡ್ಬಿಡ್ತಿದ್ದ. ಬಟ್ ಜನಕ್ಕೆ ಅವನ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ನೋಡಿ, ಇರಲಿ, ಯಾಕೆ ತನ್ನ ತಾಯಿ ಸತ್ತಾಗ ಮರಿ ಇದ್ದಾಗ ಅಲ್ಲಿನ ಜನನೇ ಬೆಳೆಸಿದಂಥದ್ದು ಆನೆ ಅದು. ಅಲ್ಲಿ ಜನ ಸಾಕಿದ ಆನೆನ ಈಗ ಜನರಿಗೆ ಏನೂ ಸಮಸ್ಯೆ ಮಾಡಲ್ಲ ಅಲ್ವಾ ಸರ್? ಅದು ಮಾಡ್ತಾ ಹೋದ, ಜನಗೊಂದು ಸ್ವಲ್ಪ ಕಿರಿಕಿರಿ ಉಂಟಾಗೋಯ್ತು. ತನ್ನ ತಾಯಿ ಕಾಲಲ್ಲಿ ಏನೋ ಸಮಸ್ಯೆ ಆಗಿ ಸತ್ತಾಗ ಆ ಆನೆಗಳ ಗುಂಪಲ್ಲಿ ಅದರ ದೊಡ್ಡಮ್ಮನ ಚಿಕ್ಕಮ್ಮನ ಅದನ್ನು ಟೇಕ್ ಕೇರ್ ಮಾಡ್ತಾ ಇತ್ತು. ಬಟ್ ಇವನು ಹಾಗಲ್ಲ, ತನ್ನ ಹರ್ಡಿಂದ ಆಚೆ ಬಂದ, ಸ್ವತಂತ್ರವಾಗಿ ಬದುಕ್ತೀನಿ ಅಂತ ನಿಂತ್ಕೊಂಡಾಗ, ನೀನು ಬೆಳೆಯೋದು ನಾವು ಕಂಡಿದ್ದೀವಿ, ಮುಚ್ಕೊಂಬ, ನಾವು ನೋಡ್ಕೋತೀವಿ ನಿಮ್ಮನ್ನು ಅಂದ್ಬಿಟ್ಟು ಅಲ್ಲಿನ ಜನ ಅವನನ್ನು ಆರೈಕೆ ಮಾಡಿ ಬೆಳೆಸಿದ್ರು. ಬಟ್ ಹೋಗ್ತಾ 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 ಅಕ್ಕಿ ಮೇಲೆ ಲವ್ ಜಾಸ್ತಿ ಆಗಿ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಚಿನ್ನ ಕೊಂಬನ್ ಅಂತ ಹೆಸರಿಟ್ಟಿದ್ರು, ಮುದ್ದಾಗಿದ್ದ. ಆಮೇಲೆ ಅಕ್ಕಿ ಕಳ್ಳ ಅಂತ ಸ್ಟಾರ್ಟ್ ಆಗಿ ಅರಿಕೊಂಬನ್ ಅಂತ ಮಾಡ್ಕೊಂಡ್ರು. ಬೇರೆ ಬೇರೆ ಊರಿಗೆಲ್ಲ ಅವನು ಶಿಫ್ಟ್ ಮಾಡ್ತಾ ಹೋದ್ರು. ಅಲ್ಲೂ ಕೂಡ ಅವನು ಅಕ್ಕಿ ವಾಸನೆ ಉಟ್ಕೊಂಡು ಮತ್ತೆ ಮತ್ತೆ ನಗರಕ್ಕೆ ಬಂದ್ಬಿಡ್ತಾ ಇದ್ದ. ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ನೋಡಿ, ಒಂದು ವಿಡಿಯೋ ಹಾಕಿದೆ ನಾನು. ಆ ಆನೆನ
ಒಂದು ಕಡೆ ಶಿಫ್ಟ್ ಮಾಡ್ಬೇಕಂದಾಗ ಇಡೀ ಜನ ಬಂದು ನಿಂತ್ಬಿಟ್ಟಿರ್ತಾರೆ ರೋಡಲ್ಲಿ. ಒಂದು CMಗೆ ಕೊಡೋಷ್ಟು ಪ್ರೊಟೆಕ್ಷನ್ ಒಂದು ಆನೆ ಕೊಟ್ಟಿರ್ತಾರೆ. ಜನ ಅಳ್ತಾ ಇರ್ತಾರೆ, ಕರ್ಕೊಂಡೋಗಿ ಎಲ್ಲೂ ಬಿಡಬೇಡಿ ಇವನ್ನ ಅಂತಲ್ಲ. ಓ ಅಷ್ಟು ಲವ್ ಕರ್ಕೊಂಡೋಗಿ ಎಲ್ಲೋ ಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಮನುಷ್ಯ, ಇವಾಗ ಬೇರೆ ಕಡೆ ಬೇರೆ ಕಡೆ ಇದ್ದಾನೆ, ಬಟ್ ಚೆನ್ನಾಗಿಲ್ಲ ಅಷ್ಟೇ. ಕಾಡಲ್ಲಿ ಯೂಶಲ್ ಆಗಿ ಅದಕ್ಕೆ ಊಟ ಆಹಾರ ಸಿಗಲ್ವಾ ಸರ್? ಅಂದ್ರೆ ಐ ಮೀನ್ ಆನೆಗಳಿಗೆ ಸಿಗುತ್ತೆ. ಈಗ ಒನ್ಸ್ ಕಾರ್ನಿವರ್ಸ್ ಬಗ್ಗೆ ಮಾತಾಡ್ತೀನಿ. ಹುಲಿ ಮನುಷ್ಯನ ರಕ್ತ ನೋಡಿದಾಗ ಹುಲಿ ಆ್ಯಕ್ಚುಲಿ ಮನುಷ್ಯನ ಹಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಮನುಷ್ಯನ ಬ್ಲಡ್ಡಲ್ಲಿ ಉಪ್ಪಿನಾಂಶ ಇರುತ್ತೆ ಅನ್ನೋ ಕಾರಣಕ್ಕೆ ಹುಲಿಗೆ ಅದು ರಕ್ತ ಕಂಡ್ರೆ ಆಗಲ್ಲ ಅಂತ ಒಂದಿದೆ, ಒಂದು ವಾದ ಇದೆ. ಬಟ್ ಹಾಗಿದ್ದು ಕೂಡ ನರಭಕ್ಷಕ ಅಂತ ಏನಕ್ಕೆ ಬಂತು ಗೊತ್ತಿಲ್ಲ ಅದು ನನಗೆ. ಅದೇ ರೀತಿ ಈಸಿಯಾಗಿ ಸಿಗುವಂಥ ಮನುಷ್ಯ ಆಗಿರ್ಬೋದು, ಆನೆಗಳಿಗೆ ಈಸಿಯಾಗಿ ಏನು ಸಿಗುತ್ತೋ, ಕಾಡಲ್ಲಿ ಏನು ಸಿಗದೆ ಇರೋದು ನಾಳೆ ರುಚಿಯಾಗಿ ಏನು ಸಿಗುತ್ತೋ ಆಟೋಮೆಟಿಕಾಗಿ ಬಂದ್ಬಿಡುತ್ತೆ ಸಿಟಿಗೆ. ಅವಾಗ ಜನ ಮಾಡೋಂಥ ಅವಾಂತರಗಳು ಒಂದಾ ಎರಡಾ ಹೇಳಿ. ಆ್ಯಂಡ್ ಎಲಿಫೆಂಟ್ಸ್ ಆರ್ ವೆಜಿಟೇರಿಯನ್ಸ್ ಅಲ್ವಾ ಸರ್? ಹೌದು. ಎಲ್ಲೂ ಹಿಸ್ಟ್ರಿ ಇಲ್ವಾ ಸರ್? ಐ ಮೀನ್ ಅದನ್ನ ಬಿಟ್ಟು ಇನ್ನೊಂದೇನೆಂದರೆ ಈ ಕರೆಂಟ್ ವೈರ್ ಕೊಡ್ತಾರಲ್ಲ, ನಮ್ಮ ಎಸ್ಟೇಟ್ಗಳಿಗೆ ಆನೆಗಳು ಬರಬಾರ್ದು ಅಂತ. ಕರೆಂಟ್ ಹೊಡೆದು ಅದೆಷ್ಟು ಆನೆಗಳು ಸತ್ತೋಗಿವೆ. ಕೇರಳದಲ್ಲಿ ನೋಡಿರ್ಬೇಕು ನೀವು, ಒಂದು ಗರ್ಭಿಣಿ ಆನೆ ನೀರಲ್ಲಿ ಸಿಗಾಕೊಂಡಿರುತ್ತೆ, ಹಣ್ಣಿಗೆ ಬಾಂಬ್ ಬಿಟ್ಟು ತಿನ್ನಿಸಿ ಸತ್ತಿರೋದು. ಬಟ್ ಅದೇ ವಯನಾಡಲ್ಲಿ ಪ್ರವಾಹ ಆದಾಗ ಅದೇ ಆನೆಗಳು ಆ ಒಂದು ಫ್ಯಾಮಿಲಿ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತದಲ್ಲ. ಇದು ನಾವನ್ನು ಅರ್ಥ ಮಾಡ್ಕೊಡಲ್ಲ ಬಿಡಿ. ಒಂದು ವಿಡಿಯೋ ಅಲ್ಲಿ ನೀವು ಹೇಳಿದ್ರೆ ಸರ್, ಪ್ರಕೃತಿ ಲೈಕ್ ಮಹಾನ್ ವಿಸ್ಮಯಗಳ ಅಕ್ಷಯ ಪಾತ್ರೆ ಅಂತ ಹೇಳಿದ್ದೀರಾ. ಆ್ಯಂಡ್ ಈಗ ನಿಮ್ಮ ಪ್ರಕಾರ ಸರ್, ಈ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವಂಥ ವ್ಯತ್ಯಾಸ ಏನು ಸರ್? ಆ್ಯಂಡ್ ಐ ನೋ ಯು ಲವ್ ಆ್ಯನಿಮಲ್ಸ್ ಅಂತ, ಆ್ಯಂಡ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಸರ್ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ನೀವು ನೋಡಿರುವಂಥ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ? ಮೇಡಮ್, ಪ್ರಾಣಿಗಳಲ್ಲಿ ಒಂದು ನಾಟಿಕೀಯತೆ ಇರೋದಿಲ್ಲ. ನೀವೇನು ಕೊಡ್ತಿರೋದು ವಾಪಸ್ ಕೊಡುತ್ತೆ. ನೀವು ಅದನ್ನು ಅದಕ್ಕೆ ಪ್ರೀತಿ ಕೊಡ್ತೀರಾ, ನಿಮ್ಮ ರಿಟರ್ನಾಗಿ ಅದೇ ಬರುತ್ತೆ. ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ ಅವು. ನನಗೆ ಅದು ಕೊಡು, ಇದು ಕೊಡು, ಏನು ಜಸ್ಟ್ ಒಂದಷ್ಟು ಪ್ರೀತಿಯಿಂದ ನೋಡ್ಕೊಂಬಿಟ್ರೆ ಸಾಕನ್ನ ನಿಮ್ಮ ಜೊತೆ ಕೊನೆವರೆಗೂ ಇದ್ಬಿಡ್ತಾವಲ್ಲ. ಅದಕ್ಕೆ ನನಗೆ ಮನುಷ್ಯರಿಗಿಂತ ಹೆಚ್ಚಾಗಿ ನನಗೆ ಪ್ರಾಣಿಗಳು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದು. ನನಗೆ ನಿಮ್ಗೆ ಆವಾಗಲೇ ಹೇಳಿದೆ ಅನಿಸುತ್ತೆ. ನಾನು ಏನಕ್ಕೆ ಕಾಡು ಇಷ್ಟೊಂದು ಅಟ್ಯಾಚ್ ಆದೆ ಅಂದರೆ, ಎಲ್ಲ ಹುಡುಗರು ಯಾವ ಥರನೇ ಒಂದು ಹುಡುಗಿ. ಸೊ ಆ ಗುಂಗಿಂದ ನಾನು ಆಚೆ ಬರಬೇಕು, ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಡಿಪ್ರೆಸ್ ಆಗಿ ಕೂತ್ಬಿಟ್ಟಿದೆ ಅಲ್ಲಿ. ನನಗೆ ಆ ಡಿಪ್ರೆಷನ್ ಪದ ಅರ್ಥ ಗೊತ್ತಿರಲಿಲ್ಲ. ಇದು ಆ್ಯಕ್ಚುಲಿ ಕೋವಿಡ್ಗಿಂತ ಮುಂಚೆ ಅನ್ಸತ್ತೀವಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸರಿ ಬಾ ಒಂದು ರೌಂಡ್ ಸುಮ್ಮನೆ, ಅಂದರೆ ಕೋವಿಡ್ಗಿಂತ ಬಿಫೋರು ಒಂದು ರೌಂಡ್ ಫಾರೆಸ್ಟ್ಗೆ ಹೋಗಿ ಬರೋಣ ಅಂತ. ಅಲ್ಲೆಲ್ಲ ಏನಕ್ಕೆ ಬರೋದು ಹೋಗಲೇ ಅಂತ. ಬಾ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು, ಜಯಂತ್ ಅಂತ ನನ್ನ ಅತ್ಯಾಪ್ತ ಸ್ನೇಹಿತರವರೆಲ್ಲ, ಜಯಂತ್, ಪ್ರದೀಪ್, ಸುರೇಶ್ ಅವರೆಲ್ಲ ಕರ್ಕೊಂಡು ಹೋದರು. ಮಳೆಗಾಲ ಹೋದಾಗ ನಾವು ಕಂಪ್ಲೀಟ್ ಆ ಕಾಂಟ್ರಾಸ್ಟ್ ಗ್ರೀನು. ಆಹಾ ಇವರು ಇದ್ಯಾವಾಗೂ ಇಲ್ಲಲ್ಲ, ಈ ಯಾವುದು ಕಾಡು ನಾಗರೋಳಿ ಸಿನಿಮಾದಲ್ಲಿ ನೋಡಿದೆ ಹೆಚ್ಚು. ಮಗ ಹುಲಿ ಸಿಂಹ ಸಿಗುತ್ತಾ ಅಂದ್ಕೊಂಡು. ನನಗೂ ಗೊತ್ತಿರಲಿಲ್ಲ ನಮ್ಮ ಕಾಡಲ್ಲಿ ಸಿಂಹ ಇಲ್ಲ ಅಂತ. ಕಾಕರು ಸುಗುದ ನಮ್ಮಲ್ಲಿ ಸಿಂಹ ಇಲ್ಲ ಕಣೋ. ಸರಿ ಏನೇನು ಪ್ರಾಣಿಗಳಿದೆ ಅಂತ ಅವನು ಹೇಳ್ತಾ ಹೋದ. ಟೈಗರ್ ಇಸ್ ದ ನ್ಯಾಷನಲ್ ಪ್ರೈಡ್ ಇನ್ ದಿಸ್ ನಮ್ಮ ಕರ್ನಾಟಕದಲ್ಲೆಲ್ಲ ಅಂತ. ಸರಿ ಹುಲಿನೂ ಕಾಣಿಸಿಲ್ಲ, ಬರೀ ಆನೆಗಳಂತೂ ಹಿಂಡಿಣ್ಣ ಕಾಣಿಸ್ಬಿಡ್ತು. ಹೋಗಿದ್ದು ಫಸ್ಟೇ ಆನೆಗಳು ಸೆಟ್ ಆಗೋದು ನನಗೆ. ಅದ್ರ ಬಿಹೇವಿಯರು, ಕಾಟಿ, ಜಿಂಕೆ ಅದು 3 ಹೊತ್ತು ತಿಂತಲೇ ಇರ್ತವೆ. ಹೌದಾ? ಅಯ್ಯೋ ಹೋದಾಗ ನೋಡ್ತಾನೆ ರೀ, ಅದನ್ನೆಲ್ಲ 3 ಹೊತ್ತು ತಿಂತಲೇ ಇರ್ತವೆ. ಬಟ್ ಆ ಒಂದು ಫುಡ್ ಚೈನ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಕಾರ್ನಿವರಸ್ ಅನಿಮಲ್ಗಳಿಲ್ಲ ಅಂದರೆ ಕಾಡು ನಾಶ. ಈಗ ಆಸ್ಟ್ರೇಲಿಯಾದಲ್ಲಿ ಯಾವುದೋ ಒಂದು ಫಾರೆಸ್ಟಲ್ಲಿ ಕಾರ್ನಿವರಸ್ ಅನಿಮಲೇ ಇಲ್ಲ. ಈ ಬಿಫೋರು ಟ್ಯಾಸ್ಮೇನಿಯನ್ ಟೈಗರ್ ಅಂತ ಒಂದಿತ್ತು, ಅದೊಂದು ವಿಡಿಯೋ ಮಾಡಿದ್ದೆ. ಆ ಟೈಗರು ಕೊನೆಯ ಟೈಗರ್ ಬೆಂಜಮಿನ್ ಅಂತ ಝೋಲೆ ಸತ್ತೋದ ಮನುಷ್ಯ ಅವನು. ಸೊ ಆ ಪ್ರದೇಶದಲ್ಲಿ ಕಾರ್ನಿವರಸ್ ಪ್ರಾಣಿಗಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೊಲಾಸಲ್ ಅಂತ ಒಂದು ಕಂಪನಿ ಆ ಪ್ರಾಣಿಯ ಜೀನೋಮ್ ತೆಗೆದು ಹೊಸದಾಗಿ ಒಂದು ಟ್ಯಾಸ್ಮೇನಿಯನ್ ಟೈಗರ್ನ ಮತ್ತೆ ರೀಇನ್ವೆಂಟ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಡೈರ್ ವುಲ್ಫ್ ಅಂತ ಮಾಡಿದ್ರು ಆ ಕಂಪನಿ. ಆ ಡೈರ್ ವುಲ್ಫಿನ ಅವಶೇಷಗಳಿಂದ ಸಿಕ್ಕ DNA ತೆಗೆದು ಮತ್ತು ಅದು ರೆಡ್ ವುಲ್ಫ್, ಯಾವುದು ವುಲ್ಫ್, ಗ್ರೇ ವುಲ್ಫು, ಆ ವುಲ್ಫ್ ಜೊತೆಗೆ ಬ್ರೀಡಿಂಗ್ ಥರ ಏನೋ ಮಾಡಿ ಕೆಮಿಕಲ್ ರಿಯಾಕ್ಷನ್ ಉಂಟಾದ್ಮೇಲೆ ಡೈರ್ ವುಲ್ಫ್ನ ತೆಗೆದ್ರು. ಎಕ್ಸ್ಟಿಂಟ್ ಆಗೋಗಿರೋ ಪ್ರಾಣಿ ಮತ್ತೆ ಬಂತು. ಈಗ ನೋಡಿ ಆ ಕಂಪ್ನಿಯ ಲಿಸ್ಟಲ್ಲಿ ಮ್ಯಾಮತ್ ಇದೆ, ಡೋಡೋ ಅಂತ ಒಂದು ಪಕ್ಷಿ. ಡೋಡೋ ಅಂತ ಪಕ್ಷಿನ ಡಚ್ ಸೇಲರ್ಸು ಕಂಪ್ಲೀಟಾಗಿ ನಿರ್ನಾಮ ಮಾಡಾಕ್ಬಿಟ್ರು. ಆ ಥರ ಹಂಟ್ ಫೆರೋಷಿಯಸ್ ಹಂಟಿಂಗ್ ಆಗೋಯ್ತು ಅದು ಡೋಡೋ ಅಂತ ಒಂದು ಪಕ್ಷಿ.
ಮತ್ತೆ ಪೆಂಗ್ವಿನ್ಗಳು ಅದೊಂಥರ ಜಾತಿ ಪೆಂಗ್ವಿನ್, ಅದನ್ನ ವಾಪಸ್ ಕರ್ಕೊಂಬರ್ತಾ ಇದ್ದಾರೆ ಓಕೆ. ನೋಡಿ. ಇನ್ನೇನು ಈಗ ಟಾಸ್ಮೇನಿಯನ್ ಟೈಗರ್ ಅದನ್ನು ವಾಪಸ್ ಕರ್ಕೊಂಬರ್ತಾ ಇದ್ದಾರೆ. ಪುಣ್ಯ ಡೈನೋಸರ್ನ ಕರ್ಕೊಂಬರ್ದೇನೆ ಸಾಕು. ಕರ್ಕೊಂಬಂದ್ರೆ ಏನು ಗತಿ, ಜುರಾಸಿಕ್ ಪಾರ್ಕ್ ಸರ್ ಆ ರೀತಿನೂ ಮಾಡ್ಬೋದಾ? ಈ ಥರ ಇದೆಲ್ಲ ಗೊತ್ತೇ ಇಲ್ಲ ಸರ್. ವಿಜ್ಞಾನ ಜಗತ್ತು ಏನ್ ಮಾಡ್ತೀರಾ ಮೇಡಮ್, ಅಷ್ಟು ಮುಂದುವರೆದು ಬಿಟ್ಟಿದೆ. ಮುಂದಿನ ಇದರಲ್ಲಿ ಮನುಷ್ಯರು ಮತ್ತೆ ಹೇಳಕ್ಕಾಗಲ್ಲ. ನಾವ್ ನೋಡಿದೀವಿ, ಚಾಟ್ ಜಿಪಿಟಿ ಏನೇನೋ ಬಂದಿದೆ, ಬಟ್ ಈ ತರ ಒಂದು ಎಕ್ಸ್ಟೆಂಟ್ ಆಗೋಗಿರೋ ಪ್ರಾಣಿನ ವಾಪಸ್ ಕರ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಅದ್ ಕೇಳಿದ ಒಂಥರ ಶಾಕಿಂಗ್ ಅದು. ಹೌದು, ಈಗ ನೀವೇ ಹೇಳಿದಾಗ ನನಗೆ ಹೆಂಗೆ ಇದು ಅನ್ನಿಸ್ತದೆ. ಎಕ್ಸ್ಟೆಂಟ್ ಆಗೋಗಿರೋ ಆಗುವಂಥ ಪ್ರಾಣಿಗಳಿದೆ. ನೆಕ್ಸ್ಟ್ ಇನ್ ಫ್ಯೂಚರ್ ಜನರೇಷನ್ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆಲ್ಲ ಇಂಥದ್ದೊಂದು ಪ್ರಾಣಿ ಇತ್ತು ಅಂತ ಫೋಟೋದಲ್ಲಿ ತೋರಿಸುವಂಥ ಅನಿವಾರ್ಯತೆಗಳಾಗಿದೆ. ಏನಕ್ಕೆ ಅಂದರೆ ಅದು ಸಿಂಹ ಇಷ್ಟು 1990s 1900 ಇಡೀ ಆಫ್ರಿಕಾ ಖಂಡ ಸುತ್ತ ನೋಡಿದ್ರೆ ಒಂದು 2 ಲಕ್ಷ ಸಿಂಹಗಳಿತ್ತು. ಹಂಟಿಂಗು ಪೋಚಿಂಗ್ ಆಕ್ಟಿವಿಟಿಯಿಂದ 20,000 ಇಳಿದಿದೆ ಸಿಂಹ. ಮತ್ತು ಎಕ್ಸ್ಕ್ಯೂಸ್ ಮಿ, ಮೌಂಟೇನ್ ಗೊರಿಲಾಸು ಅದು 1,000 ಅಷ್ಟಿದೆ. ಸುಮಾಟ್ರ ಒರಾಂಗುಟಾಸ್ ನಮ್ಮ ಒಂದು ಹತ್ರದ ಸಂಬಂಧಿಕರು ಅಂತ ಹೇಳ್ಬೋದು. ಆ ಥರದ್ದು ಅದು ಕೂಡ ಎಕ್ಸ್ಟೆನ್ಷನ್ ಹಂತದಲ್ಲಿದೆ. ರೈನೋಸರಸ್ಗಳು ಇನ್ನೇನೇನೆಲ್ಲ ತಿಂದು ಒಡೆದು ಸಾಯಿಸಕ್ಕೆ ಸಾಧ್ಯನೋ ಮನುಷ್ಯ ಅಷ್ಟು ಮಾಡಿಬಿಟ್ಟಿದ್ದಾರೆ. ಇನ್ನು ಅವನಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ಲ. ಸಾರಿ ಬಿಡ್ಕೋತಿರ್ತಾರೆ, ಕಾಡಿದ್ರೆ ನಾಡು. ಅದನ್ನ ದಯವಿಟ್ಟು ಅದ್ರ ಪಾಡಿಗಿರೋಕೆ ಬಿಟ್ಬಿಡಿ. ಯಾರೊಬ್ಬ ಹೇಳ್ತಾರೆ ವ್ಯಕ್ತಿ, ನಾವು ಈ ಕಾಡನ್ನ ಪ್ರೊಟೆಕ್ಟ್ ಮಾಡಬೇಕು, ಪರಿಸರ ರಕ್ಷಣೆ ಮಾಡಬೇಕು. ಇನ್ನೊಬ್ರು ಹೇಳ್ತಾರೆ ಪ್ರಕೃತಿಗೆ ತನ್ನಂತ ರಕ್ಷಣೆ ಮಾಡ್ಕೊಳ್ಳೋ ಗೊತ್ತು, ನಿಮಗೆ ಸಾಧ್ಯ ಆದರೆ ನಿಮ್ಮನ್ನ ಅದರಿಂದ ರಕ್ಷಿಸ್ಕೊಳ್ಳಿ. ಅವಳು ಸಿಡದೆ ಆದರೆ ಗೊತ್ತಿರಬೇಕು. ಅತಿ ಹೆಚ್ಚು ಪ್ರವಾಹ ಎಲ್ಲ ಆಗ್ತಿರೋದು ಹೇಳಿ ಅಂದರೆ ಕೇರಳ. ಲ್ಯಾಂಡ್ ಸ್ಲೈಡಿಂಗು, ಫ್ಲಡ್ ಏನಕ್ಕೆ ಆಗ್ತಾ ಇದೆ ಅಲ್ಲಿ? ಅವರು ಕೇರಳದಲ್ಲಿ ನಡೀತಿರೋದು ಅಗ್ರೆಸಿವ್ ಡೆವಲಪ್ಮೆಂಟ್ ಅವ್ರು ಮಾಡ್ತಿರೋದು. ಅಂದರೆ ಅನ್ಸೈಂಟಿಫಿಕ್ ಆಗಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇನ್ನೇನಾಗುತ್ತೆ ಅಲ್ಲಿ? ಒಂದ್ಸತಿ ಪ್ರಕೃತಿ ತಿರುಗಿ ಬಿದ್ರೆ ಮುಗೀತು. ಕರ್ನಾಟಕದ 5 ಕಾಡುಗಳು ಸುತ್ತಾಗಿದೆ. ಇನ್ನು ಇಂಡಿಯಾದಲ್ಲಿ 58 ಟೈಗರ್ ರಿಸರ್ವ್ಸ್ ಇದೆ, ಅಲ್ಲೆಲ್ಲ ಓಡಾಡಬೇಕು. ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಕಾಲ ಫಸ್ಟ್ ನಮ್ಮಲ್ಲಿ ನೋಡೋಣ. ನಮ್ಮಲ್ಲಿ ಏನೇನಿಲ್ಲ, ಎಂಥ ಶ್ರೀಮಂತ ರಾಷ್ಟ್ರ ನಮ್ಮದು. ವೆಸ್ಟರ್ನ್ ಘಾಟ್ಸ್ ಆಗಿರಬಹುದು, ಅಥವಾ ಸ್ವಾಮ್ಸು, ಮ್ಯಾಂಗ್ರೋವ್ಸು, ಶೋಲಾಸು, ಇಂಥ ಅರಣ್ಯ ಪ್ರದೇಶಗಳು. ಪ್ರಪಂಚದ ಅತಿ ದೊಡ್ಡ ಬೆಕ್ಕು, ಹುಲಿಯಿಂದ ಹಿಡಿದು ಅತಿ ಚಿಕ್ಕ ಬೆಕ್ಕು, ರಸ್ಟಿ ಸ್ಪಾಟೆಡ್ ಕ್ಯಾಟ್ ತನಕ ನಮ್ಮಲ್ಲಿದೆ. ಪ್ರಪಂಚದಲ್ಲಿ ನೀವು ಎಲ್ಲೇ ಹುಲಿ ನೋಡ್ಬೇಕಂತ ಕೂಡ ಎಲ್ಲ ಇಲ್ಲಿ ಬಂದು ನೋಡಬೇಕು, ಬೇರೆ ಎಲ್ಲೂ ಇಲ್ಲ. ಸೈಬೀರಿಯಾದಲ್ಲಿದೆ, ಬಟ್ ನಮ್ಮಲ್ಲಿ ಬೆಂಗಾಲ್ ಟೈಗರ್ಸ್ ಯಾವುದಿದೆ ಸುಂದರ್ಬನ್ನಲ್ಲಿ ಸಿಗುತ್ತಲ್ಲ, ಅದೆಲ್ಲ ಬೆಂಗಾಲ್ ಟೈಗರ್ಸ್, ಒನ್ ಆಫ್ ದ ಮೆಜೆಸ್ಟಿಕ್ ಅನಿಮಲ್ಗಳಲ್ಲ. ಲಯನ್ ಕಂಪೇರ್ ಮಾಡ್ಕೊಂಡ್ರೆ ನಾನು ಅಧಿಕೃತವಾಗಿ ಹೇಳೋದು ಅಂದರೆ ಓಪನ್ ಆಗಿ ಹೇಳ್ತೀನಿ, ಟೈಗರ್ ಆ್ಯಕ್ಚುಲಿ ರಿಯಲ್ ಕಿಂಗ್ ಫಾರೆಸ್ಟ್ಗೆ. ಲಯನ್ ಮತ್ತು ಟೈಗರ್ನ ನೀವು ಫೈಟಿಗೆ ಬಿಟ್ಟರೆ ಗೆಲ್ಲದೆ ಟೈಗರ್.